ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತು ನಮ್ಮೊಂದಿಗೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರ. ಈಗ ಒಂದು ಸತಿಪತಿ ಅಂತಂದರೆ ಯಾವ ರೀತಿಯಾಗಿ ಇರಬೇಕು ಅನ್ನುವಂಥ ಪ್ರಶ್ನೆಗಳೇ ಈಗ ಉದ್ಭವ ಆಗ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಈಗ ಒಂದು ಜೋಡಿ ನಿಶ್ಚಯ ಆಗ್ತಾ ಇದೆ ಅಂತಂದರೆ ಅದು ಮೇಲೆ ಸ್ವರ್ಗದಲ್ಲೇ ನಿಶ್ಚಯವಾಗಿದೆ, ದೇವರೇ ಆ ಒಂದು ಜೋಡಿಯನ್ನು ನಿಶ್ಚಯ ಮಾಡಿದೆ ಅಂಥೇಳಿ ನಮ್ಮೆಲ್ಲರಿಗೂ ಒಂದು ನಂಬಿಕೆ ಇರುತ್ತೆ. ಹಾಗೆ ಒಂದು ಮದುವೆ ಮಾಡುವಾಗ ಆ ಜೋಡಿ ನೂರಾರು ಕಾಲ ಖುಷಿಯಾಗಿರಲಿ, ಚೆನ್ನಾಗಿರಲಿ ಅಂಥೇಳಿ ಯೋಚನೆ ಮಾಡಿ ಮದುವೆ ಮಾಡ್ತಾರೆ. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಇದು ಯಾವುದೂ ನಡೀತಾ ಇಲ್ಲ. ಸತಿಪತಿಯರ ನಡುವೆ ಸಂಬಂಧ ಸರಿಯಾಗಿ ಉಳಿತಾ ಇಲ್ಲ. ಅವರ ಮಧ್ಯೆ ಹಲವು ಭಿನ್ನಾಭಿಪ್ರಾಯ ಬಂದು ಬೇಗನೆ ಆ ಸಂಬಂಧ ಮುರಿದು ಬೀಳ್ತಾ ಇದೆ. ಹಾಗಾದ್ರೆ ಸತಿಪತಿ ಅಂತಂದ್ರೆ ಏನು, ಯಾವ ರೀತಿಯಾಗಿರ್ಬೇಕು ಅಂತ ಹೇಳಿ ಇವತ್ತು ಗುರುಗಳ ಹತ್ರ ಕೇಳ್ತಾ ಹೋಗೋಣ. ಗುರುಗಳೇ, ಹಾಗಾದ್ರೆ ನಿಜವಾಗ್ಲೂ ಸತಿಪತಿ ಅಂತಂದ್ರೆ ಏನು? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಸತಿ ಎಂದರೆ ಏನು, ಪತಿ ಎಂದರೆ ಏನು, ಇದರ ಅರ್ಥ ಗೊತ್ತಾಗಬೇಕು ಮೊದಲು. ಹೌದು. ಈಗ ಇದು ವಾಡಿಕೆ ಮೊದಲಿಂದ ಬಂದಿದೆ, ಅದು ಆವಾಗಲೇ ಬ್ರಹ್ಮಗಂಟು ಅಲ್ಲಾಗಿದೆ, ಇಲ್ಲಿ ಫಿಕ್ಸ್ ಆಗಿದೆ, ಅದು ಸೆಕೆಂಡ್ರಿ. ಅದು ಹೇಳ್ತಾನೆ ಇದ್ದರೆ ಅದು ಸುಳ್ಳು ಆಗ್ತಾನೆ ಇದೆ, ಅದು ಮುಂದುವರೆದ ವಿಚಾರ ಇಲ್ಲ. ಇವತ್ತಿನ ವಿಚಾರ ವಿಶೇಷ ಏನಪ್ಪ ಅಂದರೆ ಸತಿಯ ಅರ್ಥ. ಯಾಕೆ ಅವರಿಗೆ ಸತಿಪತಿ ಅಂತ ಹೇಳಬೇಕು, ಇದು ನಾವು ಕೊಡಬೇಕಾಗಿರ್ತಕ್ಕಂಥ ಸಂದೇಶ. ಸತಿ ಎಂದರೆ ಏನು ಅಂತಕ್ಕಂಥ ಮೊದಲನೇ ವಿಚಾರಕ್ಕೆ ಬಂದರೆ, ಸತಿ ಅಂದರೆ ಮನಸ್ಸು, ಪತಿ ಎಂದರೆ ಏನು, ಆತ್ಮ. ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಏನು ಆತ್ಮ ಸಾಕ್ಷಾತ್ಕಾರ ಅಂದರೆ ಉತ್ತರ ಸಿಗೋದು ಕಷ್ಟ, ಹೌದಾ? ಹೌದು. ಮದುವೆ ಆಗೋದೇನಕ್ಕೆ ಅಂದರೆ ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರವಾಗಿ ಮದುವೆ ಆಗೋದು. ಇದನ್ನೇ ಸಂಸ್ಕಾರ ಅನ್ನೋದು. ಆದರೆ ನಾವು ಈ ಕುಂಟು ನೆಪ ಹೇಳ್ಕೊಂಡೇ ಬಂದ್ಬಿಟ್ಟೋ, ಬ್ರಹ್ಮ ಬರೆದ್ಬಿಟ್ಟವನೇ, ಅಲ್ಲಿ ಬರೆದ್ಬಿಟ್ಟವನೇ, ಮದುವೆ ಇತ್ತು, ಬ್ರಹ್ಮಗಂಟಿತ್ತು, ಆಯಿತು ಅಂತ ಹಿಂಗೆ ಹೇಳ್ಕೊಂಡು ಕಾಲ ಕಳೀತಾ ಇದೀವಿ ಹೊರತು ನಮ್ಮ ಪಾತ್ರದಲ್ಲಿ ಅರ್ಥ ಗೊತ್ತಾಗಬೇಕಲ್ಲ. ಹೌದು. ಹೆಂಡತಿಗೆ ಅರ್ಥ ಏನು, ಗಂಡನಿಗೆ ಅರ್ಥ ಏನು, ಸತಿ ಅಂದರೆ ಏನು, ಪತಿ ಅಂದರೆ ಏನು, ದಾಂಪತ್ಯ ಅಂತ ಯಾಕೆ ಹೇಳಬೇಕು, ಇದು ತಿಳಿಸ್ಬೇಕಲ್ವಾ ಮದುವೆ ಆಗೋರಿಗೆ. ಹೌದು ಗುರುಗಳೇ. ಇದಕ್ಕೇನು ಹೇಳ್ಬೋದು ಅಂದರೆ, ಹೆಣ್ಣಿನ ಜೀವನದ ಗುಟ್ಟು ಯಾವುದು, ಹೆಣ್ಣಿನ ಜೀವನದ ಗುಟ್ಟು ಯಾವುದು ಬೇಕಲ್ಲ. ಹೌದು, ಬೇಕು. ಈಗ ಹೆಣ್ಣಿನ ಜೀವನದ ಗುಟ್ಟು ಯಾವುದು, ಯಾವುದಿರ್ಬೋದು? ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ವಿಷಯಕ್ಕೆ ಬರೋದೇ ಆದರೆ, ಹೆಣ್ಣಿನ ಜೀವನದ ಗುಟ್ಟು ಯಾವುದು ಅಂದರೆ ಮುಟ್ಟಿನ ದೋಷ. ಇದು ಸರಿಯಾಗಿ ಕರೆಕ್ಟಾಗಿದ್ದರೆ ಹೆಣ್ಣಿನ ಮನಸ್ಸು ಚೆನ್ನಾಗಿರುತ್ತೆ. ಒಪ್ಕೋಬೋದಾ? ಹೌದು ಗುರುಗಳೇ. ಹೆಣ್ಣಿನ ಮನಸ್ಸು ಚೆನ್ನಾಗಿರಬೇಕಂದ್ರೆ ಮುಟ್ಟಿನ ದೋಷ ಸರಿಯಾಗಿ ಇರಬೇಕು, ನಡೆಯಬೇಕು. ಹೌದು. ಈಗ ನಡೀತಾ ಇಲ್ಲ, ನಡೀತಾ ಇದೆ. ವ್ಯತ್ಯಾಸ ಏನು, ಯಾಕೆ ನಡೀತಾ ಇಲ್ಲ, ನಡೀತಾ ಇದೆ ಅನ್ನೋದಕ್ಕೆ ಅವ್ರಿಗೆ ತೃಪ್ತಿ ಇದೆ, ಫೈನ್. ಈ ಮನಸ್ಸಿಗೆ ಮೂಲಕಾರಕನಾಗಿರ್ತಕ್ಕಂತಹ ಈ ಒಂದು ಸತ್ಯತೆಯನ್ನು ಹೆಣ್ಣು ಮಕ್ಕಳಿಗೆ ತಂದೆ ತಾಯಿಯಾದವರು ತೋರಿಸ್ಕೊಟ್ರೆ, ಹೇಳಿಕೊಟ್ರೆ ಹೆಣ್ಣು ಮಕ್ಕಳ ಜೀವನ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಮನಸ್ಥಿತಿ ಹೆಣ್ಣಿಗೆ ಡೋಲಾಯಮಾನವಾಗಿ ಇರಬಾರ್ದು. ಹೆಣ್ಣು ಯಾವಾಗಲೂ ಬೇರೆ ಥರದ ಯೋಚನೆ ಮಾಡಬಾರ್ದು ಅಂತ ಬುದ್ಧಿ ಹೇಳುವಾಗ ಹೇಳ್ತಾರೆ. ಏನೇನೋ ಮನಸ್ಸಿಗೆ ತೊಗೋಬೇಡ ಕಣಮ್ಮ ಅಂತ ಬುದ್ಧಿ ಹೇಳ್ತಾರೆ. ಹೌದು. ಆ ಬುದ್ಧಿ ಹೇಳೋದ್ರಿಂದ ಅವಳಿಗೇನು ಅರ್ಥ ಆಗಲಿಲ್ಲ. ನಾನು ಏನು ಮಾಡಲಿ, ನನಗೆ ಗೊತ್ತಾಗ್ತಾ ಇಲ್ಲ, ನನ್ನ ಮನಸ್ಸು ನನಗೆ ಕಂಟ್ರೋಲ್ ಸಿಗ್ತಾ ಇಲ್ಲ ಅಂತ ಅವಳು ಹೇಳ್ತಾಳೆ. ಅದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ, ಹೌದಾ? ಗಂಡನೂ ಹೇಳ್ಬೋದು, ಅಕ್ಕಪಕ್ಕದವ್ರು ಹೇಳ್ಬೋದು, ಅತ್ತೆಯವರು ಯಾರು ಬೇಕಾದ್ರೆ ಹೇಳ್ಬೋದು, ಮನಸ್ಸು ಕರೆಕ್ಟಾಗಿ ಇಟ್ಕೋ, ಮನಸ್ಸು ಕರೆಕ್ಟಾಗಿ ಇಟ್ಕೋ ಅಂತ. ಹೇಗೆ ಇಟ್ಕೊಳ್ಳೋದು ಅಂತ ಕೇಳಿದ್ರೆ ಉತ್ತರ ಇಲ್ಲ, ಬೇಕಲ್ಲ ಅದಕ್ಕೆ ಉತ್ತರ. ಹೌದು. ಹಾಗಾಗಿ ಈ ಉತ್ತರ ಏನು ಅಂತಕ್ಕಂಥದ್ದಕ್ಕೆ ಈಗ ಇರತಕ್ಕಂಥ ಮುಖ್ಯವಾದ ಗುಟ್ಟಿನ ವಿಚಾರ ಮುಟ್ಟಿನ ದೋಷ ಅಂತಕ್ಕಂಥದ್ದಕ್ಕೆ ವಿಚಾರ ಬಂತು. ಈ ಮುಟ್ಟಿನ ದೋಷ ಯಾಕೆ ಬರುತ್ತೆ, ಯಾಕೆ ಆಗಬೇಕದು, ಅದಕ್ಕೆ ಉತ್ತರ ಬೇಕಲ್ಲ. ಹೌದು. ಮುಖ್ಯ ಹೌದು ಅಂದ ಮೇಲೆ ಅದು ಯಾಕೆ ಸರಿಗೆ ಆಗ್ತಾ ಇಲ್ಲ, ಅದಕ್ಕೆ ಹಲವಾರು ಕಾರಣ ಕೊಟ್ಕೋಬೋದು. ಅದಲ್ಲ ಸತ್ಯ. ಮೂಲ ಗುಟ್ಟು ಯಾವುದು?
ಅಂದರೆ ಹೆಣ್ಣಿಗೆ ಅತಿ ಮುಖ್ಯವಾಗಿ ಏನೆಲ್ಲ ಅಲಂಕಾರ ಮಾಡಿದರು, ಎಷ್ಟೆಲ್ಲ ಅಲಂಕಾರ ಮಾಡಿದರು, ಹೇಗೆ ಅಲಂಕಾರ ಮಾಡಿದ್ದರು, ತಲೆಯಲ್ಲಿ ಮುಡಿಯಿಲ್ಲದಿದ್ದರೆ ಅಲಂಕಾರ ವ್ಯರ್ಥ. ಹೌದು. ಹೌದಲ್ಲ? ಹೌದು. ಅದರ ಮುಂದೆ ಇನ್ಯಾವ ಅಲಂಕಾರ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿಗೂ ಇದೆ, ಅದು ಹೋಗಿಲ್ಲ. ಆದರೆ ಏನಿಲ್ಲ, ಜಡೆ ಇಲ್ಲ. ಏನಿರಬೇಕಿತ್ತು? ಜಡೆ ಇರಬೇಕಿತ್ತು. ಜಡೆ ಬೇಕು ಅಂತ್ಯ ಬೇಡ ಅಂತೀವ? ಬೇಕು ಗುರುಗಳೇ. ಬೇಕಲ್ವಾ? ಬೇಕು. ಜಡೆ ಏನಕ್ಕೆ ಬೇಕು ಪ್ರಶ್ನೆ. ಜಡೆ ಯಾಕೆ ಬೇಕು ಅಲ್ಲ, ಇವತ್ತಿನ ಒಂದು ನಡೀತಾ ಇರ್ತಕ್ಕಂಥ ಒಂದು ಪ್ರಕ್ರಿಯೆಗಳಲ್ಲಿ ಹೇಗಿದೆ ಅಂದರೆ, ಅದೇನು ಜಡೆನೇ ಯಾಕೆ ಹಾಕೋಬೇಕು, ಅದೆಲ್ಲ ಹಳೆ ಕಾಲದಂಗೆ, ಜಡೆ ಏನಕ್ಕೆ ಬೇಕು ಅಂತ ಇವತ್ತಿನ ಮಕ್ಕಳು ಪ್ರಶ್ನೆ ಹಾಕಿದ್ರೆ ತಾಯಿಯಂದಿರು ಉತ್ತರ ಹೇಳಿ ಗೊತ್ತಿರಬೇಕು. ಹೌದಾ? ಹೌದು. ಏನಕ್ಕಿರಬಹುದಮ್ಮ ಆ ಜಡೆ? ಅತಿ ಮುಖ್ಯ. ಹೆಣ್ಣಿಗೆ ಏನಕ್ಕಷ್ಟು ಪ್ರಾಧಾನ್ಯತೆ ಕೊಡಬೇಕು ಅಂದರೆ, ಅಟ್ಲೀಸ್ಟ್ ಏನಾದ್ರು ಹೇಳೋಕ್ಕಾಗತ್ತಾ ನಿಮಗೆ? ಜಡೆಯಿಂದ ಹೆಣ್ಣಿಗೆ ಉಪಯೋಗ ಇದೆಯಾ ಇಲ್ವಾ? ಇದೆ ಗುರುಗಳೇ. ಏನು ಉಪಯೋಗ ಇದೆ ಅಂದರೆ ಜಡೆ ಒಂದು ಲಕ್ಷಣ ಹೆಣ್ಮಕ್ಳಿಗೆ, ಅದೊಂದು ಶೃಂಗಾರ ಗುರುಗಳೇ. ಓಕೆ, ಫೈನ್. ಅದು ನೀನು ಹೇಳಿರ್ತಕ್ಕಂಥದ್ದು ಸತ್ಯವೂ ಹೌದು. ಅದು ಶೃಂಗಾರ ಶಾಸ್ತ್ರದಲ್ಲಿ ಅದು ಒಂದು ಭಾಗ ಕೂಡ. ಆದರೆ ಅತಿ ಮುಖ್ಯವಾಗಿ ದೇಹವನ್ನು ರಿಪೇರಿ ಮಾಡ್ತಕ್ಕಂಥ ಶಕ್ತಿ ಆ ಜಡೆಗಿದೆ. ಇಡೀ ದೇಹವನ್ನು ರಿಪೇರಿ ಮಾಡ್ತಕ್ಕಂಥ ಶಕ್ತಿ ಜಡೆಗಿದೆ. ಪ್ರಪಂಚಕ್ಕೆಲ್ಲ ಭಗವಂತ ಪ್ರಾಪಂಚಿಕವಾಗಿ ತುಂಬ ತುಂಬಿದ್ದಾರೆ ಭಗವಂತ ಅಂತ ನಾವು ಕೆಲವು ಸಂದರ್ಭದಲ್ಲಿ ಹೇಳ್ತೀವಿ. ಹಾಗೆ ನಮ್ಮ ದೇಹದ ತುಂಬ ಆ ಭಗವಂತ ಇರ್ತಾನೆ, ಇದ್ದಾನೆ. ಒಪ್ಪೋದಲ್ಲ? ಈಗ ಭಗವಂತನಿಗೆ ನಾವು ಗಂಟೆ ಶಬ್ದವನ್ನು ಮಾಡಿ ದೇವಾಲಯಕ್ಕೆ ಬರಮಾಡ್ತೀವಿ. ಹೌದು. ಸರಿ ತಾನೆ? ಹೌದು. ಹಾಗಿದ್ದ ಮೇಲೆ ಹೆಣ್ಣು ಗಂಟೆ ಶಬ್ದವನ್ನು ಮಾಡಬೇಕು ಅಂದರೆ ಜಡೆ ಇರಲೇಬೇಕು. ಹೆಣ್ಣು ಗಂಟೆ ಶಬ್ದ ಮಾಡಬೇಕಲ್ಲ, ಹೌದು, ಅದಕ್ಕೆ ಜಡೆ ಇರಬೇಕು. ಆ ಜಡೆ ಗಂಟೆ ಶಬ್ದ ಆಗತ್ತೆ ಅಂತೀಯ ಇಲ್ಲ ಅಂತೀಯಮ್ಮ? ಅಂದರೆ ಶಬ್ದ ಬರಬೇಕು ಅಂತಲ್ಲ, ಅದು ನಡೀತಾ ಇರಬೇಕಾದ್ರೆ ಮೇಲೆ ಕೆಳಗೆ ಹೊಡೆಯುತ್ತಾ ಇಲ್ವಾ? ಅದು ಗಂಟೆ ಆಯಿತು ಅಂತ ಅರ್ಥ ಆಗುತ್ತಲ್ಲ. ಅಂದರೆ ಹೆಣ್ಣಿನ ಮನಸ್ಸಿನ ಗಂಟೆ, ಹೆಣ್ಣಿನ ಮನಸ್ಸಿನ ಗಂಟೆ ಹೊಡೆಯುತ್ತೆ. ಜಡೆ ಬೆನ್ನಿನ ಭಾಗದಲ್ಲಿ ಅದನ್ನು ಕೆಳಬೆನ್ನು ಅಂತ ಹೇಳ್ತಾರೆ. ಆ ಕೆಳಬೆನ್ನಿನಲ್ಲೇ ಇರ್ತಕ್ಕಂಥದ್ದು ಪೂರ್ಣವಾಗಿರ್ತಕ್ಕಂಥ ಸತ್ಯ. ಆ ಭಾಗ ಅದು ಓಡಾಡಬೇಕಾದ್ರೆ ತಿರುಗಬೇಕಾದ್ರೆ ಅದು ಟಚ್ ಹೊಡಿತಾನೇ ಇದ್ದರೆ ಯಾವ ಕಾರಣಕ್ಕೂ ಹೆಣ್ಣಿಗೆ ಬೇಜಾರು ಕೋಪ ಅನ್ನೋದು ಬರೋದೇ ಸಾಧ್ಯನೇ ಇಲ್ಲ. ಈ ಬೇಜಾರು ಅಂತ ಬಂದಾಗ ರಾತ್ರಿ ನಿದ್ದೆ ಸರಿಯಾಗಿ ಬರಲ್ಲ. ಹೌದಲ್ಲ? ಹೌದು. ಬೇಜಾರು ಯಾವಾಗಿರುತ್ತೆ, ರಾತ್ರಿ ನಿದ್ದೆ ಸರಿ ಬರಲ್ಲ. ನಿದ್ದೆ ಯಾವಾಗ ಸರಿ ಬರಲ್ವೋ ಮುಟ್ಟಿನ ದೋಷ ಆಟೋಮೆಟಿಕ್ಕಾಗಿ ರಿಪೇರಿ. ಹೌದು. ಹೇಗನ್ಸುತ್ತೆ? ಹೌದು ಗುರುಗಳೇ, ಸತ್ಯನೇ ಅಲ್ವಾ? ಹೌದು. ದೇಹಕ್ಕಿರ್ತಕ್ಕಂಥ ಶಾಸ್ತ್ರ, ಹೆಣ್ಣಿನ ದೇಹಶಾಸ್ತ್ರ ಯಾವ ಮಟ್ಟಕ್ಕಿರುತ್ತೆ ಸ್ವಲ್ಪ ಯೋಚನೆ ಮಾಡಬೇಕು. ನಾವು ಹೆಣ್ಣು ಮಕ್ಕಳಿಗೆ ಬೇಕಾದಷ್ಟು ಶಾಸ್ತ್ರ ಮಾಡಿ ಮದುವೆಗಳನ್ನ ಮಾಡ್ತೀವಿ. ಹಳದಿ ಶಾಸ್ತ್ರ ಅಂತೆ, ಮೆಹಂದಿ ಶಾಸ್ತ್ರ ಅಂತೆ, ಏನ್ರಿ ಏನಾರು ಅರ್ಥ ಇದೆ ಅದನ್ನು ತೋರಿಸಿ ಅದನ್ನು ಮಾಡಿ. ಮಾಡೋದು ತಪ್ಪಲ್ಲ, ಮಾಡಿ. ಹಳದಿ ಶಾಸ್ತ್ರ ಮಾಡಲೇಬೇಕು. ಏನಕ್ಕೆ ಹಳದಿ ಶಾಸ್ತ್ರ ಮಾಡೋದು? ಖುಷಿಗೆ. ಹೌದು. ಆ ಮದುವೆ ಅಂತಕ್ಕಂಥ ಖುಷಿಯಲ್ಲಿ ಹಳದಿ ಶಾಸ್ತ್ರ ಮಾಡಿದಾಗ ಮದುವೆಯಲ್ಲಿ ಯಾವಾಗಲೂ ಗಂಡು ಹೆಣ್ಣು ಖುಷಿಯಾಗಿರಲಿ ಅಂತ ಆ ಒಂದು ಎಣ್ಣೆ ಸ್ನಾನ ಮತ್ತು ಹಳದಿ ಸ್ನಾನ ಮಾಡ್ತಾರೆ. ಇತ್ತೀಚೆಗೆ ಮೆಹಂದಿ ಇರಬಹುದು, ಮಾಡ್ಕೋಬಹುದು, ಅದು ಶಾಸ್ತ್ರದಲ್ಲಿ ಇದೆ, ಇಲ್ಲ ಅಂತಿಲ್ಲ. ಹೀಗೆ ಒಂದೊಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಹೆಣ್ಣಿನ ದೇಹದ ಮೇಲೆ ಇರತಕ್ಕಂಥ ಒಂದೊಂದು ವಿಚಾರಗಳು ಕೂಡ ತಿಳಿಸೋದೇ ಆದರೆ ಹೆಣ್ಣು ಎಷ್ಟರ ಮಟ್ಟಕ್ಕೆ ಶ್ರದ್ಧೆಯನ್ನು ಅನುಸರಿಸೋದಕ್ಕೆ ಕಾರಣ ಆಗತ್ತೆ. ಶ್ರದ್ಧೆ ಏನಕ್ಕೆ ಬೇಕು ಹೆಣ್ಣಿಗೆ? ಶ್ರದ್ಧೆ ಅಲ್ವಾ? ಆ ಶ್ರದ್ಧೆಯ ಮೂಲ ಅರ್ಥ ಜ್ಞಾನ ಮತ್ತು ಜಾಗೃತಿ. ಅಂದರೆ ನಾನು ಎಲ್ಲಿದ್ದೀನಿ, ನಾನು ಏನು ಕೆಲಸ, ನಾನು ಹೇಗೆ ನಡ್ಕೋಬೇಕು, ಯಾರಿದ್ದಾರೆ, ಮಾತಾಡಬೇಕಾ ಬಾರ್ದಾ, ಪ್ರತಿಯೊಂದು ಪ್ರಜ್ಞೆಯನ್ನು ಆಟೋಮೆಟಿಕ್ ಅದು ರಿಯಲೈಸ್ ಮಾಡ್ತಾ ಹೋಗುತ್ತೆ. ಎಷ್ಟೆಲ್ಲ ಅರ್ಥಗರ್ಭಿತವಾದ ವಿಚಾರ. ಇದನ್ನು ಪುಸ್ತಕದಲ್ಲಿ ಕೂತ್ಕೊಂಡು ನಾವು ಏನೆಲ್ಲ ಹುಡುಕೊಂಡು ಏನೇನೋ ಜೀವನ ಮಾಡೋಕ್ಕೆ ಹೋಗ್ತೀವಿ. ಸೀರಿಯಲ್ ನೋಡಿ, ಸಿನಿಮಾ ನೋಡಿ ಜೀವನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆದರೆ ಈ ಥರದ ವಿಚಾರಗಳು ಎಷ್ಟರ ಮಟ್ಟಿಗೆ ಸಿಕ್ಕತ್ತೆ, ಎಲ್ಲಿ ಸಿಗುತ್ತೆ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗತ್ತೆ.
ಹೆಣ್ಣಿನ ಮನಸ್ಸಿಗಷ್ಟೇ ಆ ವಿಚಾರವನ್ನು ಕೊಟ್ಟಾಗ ಆ ಹೆಣ್ಣು ಎಷ್ಟು ತಾಳ್ಮೆಯಿಂದ ಪ್ರತಿಯೊಂದನ್ನು ಕ್ರಮಬದ್ಧವಾಗಿ ನಡ್ಕೊಂಡಾಗ ಶಿಸ್ತನ್ನು ಪಾಲನೆ ಮಾಡಿದಾಗ ಗಂಡಿನಲ್ಲಿ ಇರ್ತಕ್ಕಂಥ ಆತ್ಮ ಅಂತಕ್ಕಂಥದ್ದೇ ಅದೇ ದೈವತ್ವ. ಆ ದೈವತ್ವವನ್ನು ಆಟೋಮೆಟಿಕ್ಕಾಗಿ ಇವೆರಡನ್ನು ಸೇರಿಸ್ತಕ್ಕಂಥದ್ದೇ ನಮ್ಮ ದೇಹದ ಲಕ್ಷಣಗಳು. ಮನಸ್ಸು ಮತ್ತು ಆತ್ಮವನ್ನು ಒಂದುಗೂಡಿಸುವುದೇ, ಸಮಾಗಮ ಮಾಡುವುದೇ ನಮ್ಮ ಹೆಣ್ಣು ಗಂಡಿನ ಸತಿಪತೆಯ ಮೂಲ ಕರ್ತವ್ಯ. ಇದನ್ನು ಹೇಳಲ್ಲ ಬ್ರಹ್ಮ. ಅಲ್ಲೇ ಗಂಟು ಹಾಕ್ಬಿಟ್ಟು ವೆಲ್ಡ್ ಮಾಡಿಬಿಟ್ಟು ಕಳಿಸ್ಬಿಟ್ಟಿರ್ತಾನೆ. ಇತ್ತನೇ ಕುತ್ಕೊಂಡು ಮಾತಾಡೋದು ನಾವು. ಅದು ಬ್ರಹ್ಮಗಂಟು. ಇದೇ ಸ್ವಾಮಿ, ಇಲ್ಲ ಅಂತಿಲ್ಲ, ನೀವು ಹೇಳ್ತೀರ ಸರಿ. ಅದಕ್ಕೆ ಅರ್ಥ ಏನು, ಆಧಾರ ಏನು, ಮೂಲ ಏನು, ಅದು ಹೇಳಲ್ಲ. ಬ್ರಹ್ಮಗಂಟು ಅಂತ ಒಂದೇ ಸಲ ಹೇಳಿ ಕೈ ತೊಳ್ಕೊಂಬಿಡೋದು, ಸಿಕ್ತವ್ರ ಜೊತೆ ಮದುವೆ ಮಾಡಿ ಕಳಿಸ್ಬಿಡೋದು. ಸಿಕ್ತವ್ರು ಅಂದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ಹೀಗಾಗಿ ಇದಕ್ಕೆ ಯಾಕಿಷ್ಟೆಲ್ಲ ಹೆಣ್ಣಿಗೆ ಬೇಕು ಮನಸ್ಸು, ಈ ರೀತಿಯಾಗಿ ಶಿಸ್ತುಬದ್ಧವಾದ ಮನಸ್ಸು ಯಾತಕ್ಕೆ ಬೇಕು ಅಂತಕ್ಕಂಥ ಪ್ರಶ್ನೆ ಬೇಕು ಅಂತೀಯ ಬೇಡ ಅಂತೀಯಮ್ಮ? ಬೇಕು ಗುರುಗಳೇ ಅಲ್ವಾ? ಅದಕ್ಕೋಸ್ಕರವಾಗಿ ಇವತ್ತು ನಾವು ಸಾಮಾನ್ಯವಾಗಿ ಪ್ರೀತಿ ಅಭಿವೃದ್ಧಿ ಆಗ್ತಾ ಹೋಗಬೇಕು ಹೆಣ್ಣಿಗೆ. ಏನಕ್ಕೆ ಅಂದರೆ ಮಗುವನ್ನು ಹೆಣ್ಣು ಚೆನ್ನಾಗಿ ಪ್ರೀತಿಸಬೇಕು. ತನ್ನ ಮಗುವನ್ನು ಹೆಣ್ಣು ಚೆನ್ನಾಗಿ ಪ್ರೀತಿಸಬೇಕು. ಅದೇ ರೀತಿ ಗಂಡನನ್ನೂ ಪ್ರೀತಿಸಬೇಕು. ಪ್ರೀತಿ ಹೆಚ್ಚಾಗ್ತಾ ಹೋಗಬೇಕು. ಇದು ಹೆಣ್ಣಿನ ಮನಸ್ಸಲ್ಲಿರ್ತಕ್ಕಂಥ ಭಾವನೆ. ಏನು ಹೇಳ್ತೀಯಮ್ಮ? ಪ್ರೀತಿ ಹೆಚ್ಚುತ್ತಾ ಹೋಗಬೇಕು. ಯಾಕೆ ಹೆಚ್ಚಬೇಕು ಅಂದರೆ ವಿಚ್ಛೇದನ ಆಗಬಾರ್ದು ಅಂತ ಹೆಚ್ಚುತ್ತಾ ಹೋಗಬೇಕು. ಈ ಹೆಚ್ಚುತ್ತಾ ಹೋಗಲಿಲ್ಲ ಅಂದರೆ ವಿಚ್ಛೇದನ ಆಗತ್ತೆ. ಸಿಂಪಲ್ ಅಲ್ವಾ? ವಿಚ್ಛೇದನ ಬೇಕು ಅಂತೀಯಮ್ಮ? ಬೇಡ. ಆದರೆ ಏನಕ್ಕೆ ಅಷ್ಟೊಂದು ವಿಚ್ಛೇದನ ಆಗ್ತಾ ಇದೆ ಅಂದರೆ ಪ್ರೀತಿ ಕಡಿಮೆ ಆಗ್ತಾ ಹೋಗುತ್ತೆ. ಲವ್ ಮಾಡ್ಕೊಂಡ್ರೂ ಅಷ್ಟೇ, ನೀವು ನೋಡಿ ಹುಡುಕು ಮಾಡಿದ್ರೂ ಅಷ್ಟೇ, ನೀವೆಷ್ಟು ಮಾಂಗಲ್ಯ ಗಣಕೋಟುಗಳು ಲೆಕ್ಕ ಹಾಕಿ ಮಾಡಿದ್ರೂ ಅಷ್ಟೇ, ಕಿತ್ಕೊಂಡು ಹೋಗ್ಬಿಡತ್ತೆ. ಎಲ್ಲೋಯ್ತು ನಿಮ್ಮ ಬ್ರಹ್ಮಗಂಟು? ನೀವು ಹೇಳಿದ್ದು ಶಾಸ್ತ್ರ ಪುರಾಣ ಎಲ್ಲ ಏನಾಯಿತು ಅಂತ ಕೋಪ ಮಾಡ್ಕೊಂಡು ಹೆಣ್ಣು ಮಕ್ಕಳು ನಿಮ್ಮ ಮೇಲೆ ತಿರುಗಿ ಬೀಳ್ತಾರೆ. ಇಷ್ಟೆಲ್ಲ ಖರ್ಚು ಮಾಡಿ ನಾನು ಹೆಂಗೋ ಬದುಕ್ತಿದ್ದೆ, ನೀನು ಮಾಡಿಬಿಟ್ಟೆ ತಂದು, ಈಗ ಏನು ಉಪಯೋಗ ಅಂತ ಹೇಳಿ ಮೇಲೆ ತಂದೆ ತಾಯಿ ಮೇಲೆ ಬೀಳ್ತಾರೆ. ಇದಕ್ಕೆ ಕಾರಣ ಯಾರು ಅಂತ ಯಾರೂ ಒಪ್ಕೊಳ್ಳೋಕ್ಕಾಗಲ್ಲ. ಈ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿ, ಇದಕ್ಕೆ ಐಹಿಕ ಭೋಗಾಸಕ್ತಿ ಅಂತ. ಐಹಿಕವಾಗಿ ಹೀಗೆ ಇರಬೇಕು, ನನ್ನ ಗಂಡ ಈ ಥರನೇ ಇರಬೇಕು, ಇಷ್ಟೇ ಹೈಟ್ ಇರಬೇಕು, ಇಷ್ಟೇ ಸಂಬಳ ತರಬೇಕು, ಈ ಆಸೆ ಉತ್ಪತ್ತಿ ಆಗೋದೇ ಈ ರೀತಿಯಾಗಿರ್ತಕ್ಕಂಥ ಶಿಸ್ತಿಲ್ಲದಕ್ಕಂಥ ಹೆಣ್ಣಿಗೆ ಮನಸ್ಸಲ್ಲಿ ಮೂಡ್ತಾ ಇರುತ್ತೆ. ಅಂದರೆ ಸ್ಟ್ಯಾಂಡರ್ಡಾಗಿ ಇರಬೇಕು ನಾನು. ಈ ಭೋಗಾಸಕ್ತಿಯನ್ನು ಇಟ್ಟುಕೊಂಡ್ರೆ ಮನಸ್ಸಲ್ಲಿ ಗಂಡ ಏನು ತಿಪ್ಪುರ್ಲಾಗ ಹಾಕಿದ್ರು ಹೆಣ್ಣನ್ನು ಸರಿ ಮಾಡೋಕ್ಕಾಗಲ್ಲ. ಯಾಕೆ ನಾವು ರೇಂಜ್ ಅಲ್ಲಿದೆ ಅಲ್ವಾ? ಹಾಗಾಗಿ ಹೆಣ್ಣಿಗೆ ಮನಸ್ಸು ಅತಿ ಮುಖ್ಯವಾಗಿ ಇರ್ತಕ್ಕಂತಹ ವಿಚಾರ. ಆ ಮನಸ್ಸಿಗೆ ಇಷ್ಟೆಲ್ಲ ಬೇಕಾಗತ್ತೆ. ಅದೇ ರೀತಿಯಾಗಿ ನಾವು ಇವತ್ತು ಅನುಭವಿಸ್ತಾ ಇರತಕ್ಕಂಥ ಹೆಣ್ಣು ಮಾನಸಿಕವಾಗಿ ತುಂಬ ಕುಬ್ಜ ಸ್ಥಿತಿಯಲ್ಲಿ ಅನುಭವಿಸ್ತಾ ಇರತಕ್ಕಂಥದ್ದಕ್ಕೆ, ದಾಂಪತ್ಯ ದೂರ ಆಗ್ತಾ ಇರೋದಕ್ಕೆ, ದಾಂಪತ್ಯ ಇದ್ದೂ ಇಲ್ಲದಂಗೆ ಇರತಕ್ಕಂಥ ಲೆಕ್ಕದಲ್ಲಿ, ಅದೇ ರೀತಿ ತಾಯಿ ಮಗುವನ್ನು ಪ್ರೀತಿಸ್ತಕ್ಕಂತಹ ಒಂದು ವಿಚಾರ ಹೇಳಿದೆ. ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರ ಹೇಳಬೇಕಂದ್ರೆ, ಮಗು ತಾಯಿಗೆ ನಮಸ್ಕಾರ ಮಾಡ್ತಕ್ಕಂತಹ ಭಾವ ಉತ್ಪತ್ತಿ ಆಗಬೇಕು. ತಾಯಿಯ ಪ್ರೀತಿಗೆ ಮಗು ನಮಸ್ಕಾರ ಮಾಡಬೇಕು. ಇದು ತಾಯಿ ಮಗು ಗಂಡ ಹೆಂಡತಿಯಲ್ಲಿ ಪ್ರೀತಿ ಹೆಚ್ಚುತ್ತಾ ಹೋಗೋದಕ್ಕೆ ಈ ಶಿಸ್ತು ಬೇಕಾಗತ್ತೆ. ಈಗ ಕರೆ ಇದೆಯಾ? ಹೌದು ಗುರುಗಳೇ. ವಿಶ್ವನಾಥ್ ಅಂತ ಹೇಳಿ ಹಾವೇರಿಯಿಂದ ಕರೆ ಮಾಡಿದ್ದಾರೆ. ವಿಶ್ವನಾಥ್ ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ವಿಶ್ವನಾಥ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ. ಅವರ ನಕ್ಷತ್ರ ತಿಳಿಸಿ. ಅವ್ರದ್ದು ಜ್ಯೇಷ್ಠ ನಕ್ಷತ್ರ ರೀ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ ಹಲೋ. ಕೇಳಿಸ್ತ್ರಿ ಮೇಡಮ್, ಕೇಳಿಸ್ತ್ರಿ. ಇದು ತುಂಬ ಕಷ್ಟಕರವಾದ ವಿಚಾರ. ನೀವೆಲ್ಲೋ ಮಾತಾಡೋದು, ನಾನು ಏನು ಮಾತಾಡ್ಲಪ್ಪ? ಇಲ್ಲ ರೀ, ಕೇಳಿಸಾಕತೈತ್ರಿ ಮೇಡಮ್, ಕೇಳಿಸಾಕತೈತಿ. ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ? ಟಿವಿಯಿಂದ ಸ್ವಲ್ಪ ದೂರ ಬನ್ನಿ. ಮೇಡಮ್, ಕೇಳಾಕತೈತಿ. ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ. ಬಂದ್ ಮಾಡ್ಯಾರಿ. ಸ್ವಲ್ಪ ಜೋರಾಗಿ ಮಾತನಾಡಿ. ಏನಾಗಬೇಕಿತ್ತಮ್ಮ ಮಗನ ಬಗ್ಗೆ? ಹೇಳ್ರಿ ಸರ್. ನಮಸ್ಕಾರ ರೀ. ನಮಸ್ಕಾರ ರೀ ಸರ್. ನಮಸ್ಕಾರ. ಏನು ಮಾಡೋದಪ್ಪ, ಇದಾಗ್ದವ್ರ ಕೆಲಸ.
ಕರೆ ಕಟ್ಟಾಗಿದೆ ಗುರುಗಳೇ. ಮತ್ತೊಬ್ಬರು ರವಿ ಅಂತ ಹೇಳಿ ಹುಣಸೂರಿಂದ ಕರೆ ಮಾಡಿದ್ದಾರೆ. ರವಿ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಗುರುಗಳೇ ಕರೆ ಕಟ್ಟಾಗಿದೆ. ಈಗ ಒಬ್ಬ ಮಹಿಳೆಯ ಮನಸ್ಸು ಯಾವ ರೀತಿಯಾಗಿರಬೇಕು, ಶ್ರದ್ಧೆಯಾಗಿರಬೇಕು ಅಂತ ಹೇಳ್ತಾ ಇದ್ರೆ ಅದನ್ನು ಮುಂದುವರಿಸಬಹುದಾ? ಇಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಪ್ರೀತಿಯನ್ನು ಬೆಳೆಸುವಂತಹ ಮಟ್ಟಕ್ಕೆ ನಾವು ಎಲ್ಲರೂ ಇದನ್ನು ತಗೊಳಕ್ಕಾಗತ್ತಾ? ಸದಾ ಪ್ರೀತಿ ಇರಬೇಕು ಅಂತಕ್ಕಂಥದ್ದು ಎಲ್ಲರಿಗೂ ಇಷ್ಟ, ಆದರೆ ಸದಾ ಇರಲ್ವೇ ಅಲ್ವಾ? ಇದಕ್ಕೆ ಕಾರಣ ಏನು ಅಂತಕ್ಕಂತಹ ವಿಚಾರಕ್ಕೆ ಇವತ್ತು ಎಷ್ಟೋ ಜನಕ್ಕೆ ಬೇಸರ ಕೂಡ ಆಗ್ಬೋದು. ಏನಪ್ಪ ಅಂದರೆ, ಜಡೆ ಇಲ್ಲದೆ ಇದ್ರೆ ನಾವೇನು ಬದುಕಿಲ್ವಾ, ಮಕ್ಕಳಾಗಿಲ್ವಾ, ಗಂಡಿನ ಜೊತೆ ಇಲ್ವಾ, ನಾವು ಸಂಸಾರ ಮಾಡಿಲ್ವಾ ಅಂತ ಎಷ್ಟೋ ಜನ ಅನ್ಕೋತಾ ಇದ್ದೀರೇನೋ ನಂಗೆ ಗೊತ್ತಿಲ್ಲ ಅಲ್ವೇನಮ್ಮ? ಈ ಮೂಲಕ ನಾನು ಒಂದು ತಿಳಿಸೋಕ್ಕೆ ಇಷ್ಟಪಡ್ತೀನಿ, ಎಲ್ಲವೂ ಇದೆ, ಆದರೆ ಮುಖ್ಯವಾದದ್ದೇ ಇಲ್ಲ ಅಂತ ಕೊನೆಯಲ್ಲಿ ಎಲ್ಲರೂ ಒಪ್ಕೋತಾರೆ. ಎಲ್ಲವೂ ಇದೆ, ಮುಖ್ಯವಾದದ್ದಿಲ್ಲ ಅಂತ ಅವರೇ ಒಪ್ಕೋತಾರೆ. ಏನು ಅಂದರೆ ನೆಮ್ಮದಿ ಇಲ್ಲ, ಮನಸ್ಸು ಚೆನ್ನಾಗಿರಲ್ಲ, ಯಾವಾಗಲೂ ಏನೇನೋ ಬಯಸತ್ತೆ. ಹೌದಲ್ಲ? ಎಲ್ಲವನ್ನೂ ಪಡೆದಿರಬಹುದು, ಆದರೆ ನಿಮ್ಮ ಮನಸ್ಸನ್ನು ಶ್ರದ್ಧಾಪೂರ್ವಕವಾಗಿ ಪ್ರೀತಿಯಾಗಿ ಇಟ್ಕೊಳ್ಳೋದಕ್ಕೆ ನಿಮ್ಮ ಕೈಯಲ್ಲಿ ಆಗಿದೆಯಾ ಅಂತ ಸ್ವಲ್ಪ ಯೋಚನೆ ಮಾಡಿ. ಕೊನೆಗೆ ಇವತ್ತಿನ ಒಂದು ವಿಷಯದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಮಕ್ಕಳಿಗೆ ಫ್ಯಾನ್ಸಿಯಾಗಿ ಬಟ್ಟೆ ಹಾಕ್ಸೋದು, ಒಳ್ಳೊಳ್ಳೆ ಕಾಲೇಜುಗಳಲ್ಲಿ ಓದಿಸೋದು, ಒಳ್ಳೆಯ ಅನುಕೂಲಕ್ಕೆ ತಕ್ಕಂತೆ ಮನೆಗಳನ್ನು ಹುಡುಗರನ್ನ ಹುಡುಕಿ ಮದುವೆ ಮಾಡೋದು, ಇದೆಲ್ಲವೂ ಒಂದು ಕಡೆ ಇಟ್ಟು ನಮ್ಮ ಮನೆಯ ಹೆಣ್ಣು ಮಗುವನ್ನು ಇನ್ನೊಂದು ಮನೆಗೆ ಕಳಿಸ್ಬೇಕಾದ್ರೆ ನಮ್ಮ ಹೆಣ್ಣು ಮಗುವನ್ನು ನಾವು ಪೂರ್ವ ಸಿದ್ಧತೆಯನ್ನು ಏನು ಮಾಡಬೇಕು ಅಂತ ತಿಳ್ಕೊಬೇಕು ಅಂತ ಬೇಡ ಅಂತಿಮ್ಮ? ತಿಳ್ಕೊಬೇಕು ಗುರುಗಳೇ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು, ಯಾಕೆ ಅರ್ಥ ಮಾಡ್ಕೊಳ್ಳೋದು ಅಂತಕ್ಕಂಥ ವಿಚಾರ, ಹೆಣ್ಣಿನ ಆ ಜಡೆ ಅಂತಕ್ಕಂಥದ್ದು ಇವತ್ತು ಬೆನ್ನಿನ ಭಾಗದಲ್ಲಿ ಇರ್ತಕ್ಕಂತಹ ಬೆನ್ನಿನ ಮೂಳೆ, ಇಡೀ ದೇಹದ ಶಕ್ತಿ ಎಲ್ಲ ಬೆನ್ನಿನ ಮೂಳೆಯಲ್ಲಿ ಇದೆಯೇ ಅಂತ ಇಲ್ಲ ಅಂತಮ್ಮ? ಇದೆ ಗುರುಗಳೇ. ಹೌದಲ್ಲ? ಹೌದು. ಆ ರೀತಿಯಾಗಿ ಆ ಬೆನ್ನಿನ ಮೂಳೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಕುತ್ತಿಗೆ ನೋವು, ಇನ್ನೊಂದು ಬೆನ್ನಿನ ನೋವು. ಈ ಎರಡೂ ನೋವುಗಳು ಜಡೆಯನ್ನು ಬಿಟ್ಟ ಮೇಲೆ ಹೆಣ್ಣಿಗೆ ಬಂದಿರತಕ್ಕಂಥ ಒಂದು ದೊಡ್ಡ ಬಗೆಹರಿದೇ ಇರತಕ್ಕಂಥ ದೊಡ್ಡ ಕಾಯಿಲೆ. ಯಾರಿಗೆ ಬೇಕಾದರೂ ಇದೆ ಇದು. ಹೌದಾ? ಈಗ ಹಿಂದೆ ಇದ್ದಂತಹ ಒಂದು ಪ್ರಕ್ರಿಯೆಯನ್ನು ನಿಮ್ಮ ಅಜ್ಜಿ ಕಾಲದ ಸ್ವಲ್ಪ ನೆನೆಸ್ಕೊಳ್ಳಿ. ಎಷ್ಟು ಶಕ್ತಿವಂತರಾಗಿದ್ದರು, ಎಷ್ಟು ಮಕ್ಕಳನ್ನು ಕೊಟ್ಟರು ಕುಟುಂಬಕ್ಕೆ, ಮಕ್ಕಳು ಎಷ್ಟು ಚೆನ್ನಾಗಿ ಅವ್ರ ಮಾತು ಕೇಳ್ತಿದ್ರು. ಯಾಕೆ ಅಂದರೆ ಇದಕ್ಕೆ ಚಂಚಲತೆ ಅಂತಾರೆ, ಮನಸ್ಸಿನ ಚಂಚಲತೆ. ಇದು ಹೆಣ್ಣಿಗೂ ಹೌದು, ಗಂಡಿಗೂ ಹೌದು. ಗಂಡಲ್ಲೂ ಕೂಡ ಇದೆ, ಹೆಣ್ಣಿಗೆ ಮಾತ್ರ ಅಲ್ಲ, ಗಂಡಲ್ಲೂ ಕೂಡ ಇದೆ. ಅದಿನ್ನೊಮ್ಮೆ ಹೇಳೋಣ. ಈ ಹೆಣ್ಣಲ್ಲಿ ಇರ್ತಕ್ಕಂತಹ ಒಂದು ಚಂಚಲತೆ ಬೇಕೇನಮ್ಮ? ಇದು ಬೇಕು. ಬೇಡ ಗುರುಗಳೇ. ಈ ಚಂಚಲತೆ ಏನೋ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಪರವಾಗಿಲ್ಲ, ಯಾಕೋ ಈಗ ಒಂದು ಸ್ವಲ್ಪ ಮನಸ್ಸು ಬೇಜಾರಾಗ್ತಾ ಇದೆ. ಆಮೇಲೆ ಕೆಲವರು ಮದುವೆಗೆ ಒಪ್ಪಿಟ್ಟು ಆಮೇಲೆ ಬೇಡ ಹುಡುಗ ನನಗೆ ಅಂದ್ಬಿಡ್ತಾರೆ. ಹೌದು. ಯಾಕಮ್ಮ ಅಂದರೆ, ಯಾಕೋ ನನಗೆ ಇಷ್ಟ ಆಗ್ತಾರ ಬೇಡ ಅವನು, ಏನು ಕಾರಣ ಗೊತ್ತಿಲ್ಲ, ಬೇಡ ನನಗೆ. ಸೊ ಇದು ನೀನೇ ಒಪ್ಪದೆ ಯಾಕೆ? ಲವ್ ಮಾಡು ಕೆಲವು ಕಿತ್ತೋಗುತ್ತೆ, ಅವರೇ ಅದಕ್ಕೆ ದೂರ ಆಗಿಬಿಡ್ತಾರೆ. ಕೆಲವರು ಅರೇಂಜ್ ಹತ್ರ ಆಗಿ ಎಂಗೇಜ್ಮೆಂಟ್ ಆಗಿ ಮದುವೆ ಆಗುವಂಥ ಸಂದರ್ಭ ಬಂದಾಗ ಈ ಒಂದು ಸಮಸ್ಯೆಗಳು ಉದ್ಭವ ಆಗುತ್ತೆ. ಇದಕ್ಕೆ ಯಾಕೆ ಅಂದರೆ ನಾವು ಒಂದೇ ತಿಳ್ಕೊಳ್ಳೋದು, ಹೆಣ್ಣಿಗೆಲ್ಲೋ ಮನಸ್ಸು ಕೆಟ್ಟಿದೆ ಅಂದರೆ ಗ್ರಹಗಳು ಚೆನ್ನಾಗಿಲ್ಲ, ಅಲ್ಲಿಗೆ ಹೊಟ್ಟೋಗ್ತೀವಿ ನಾವು. ಹೌದು. ಈ ಗ್ರಹಗಳು ಚೆನ್ನಾಗಿಲ್ಲ ಅಂತ ಹೋದಾಗ ಅದೇನು ವರ್ಕ್ ಆಗಲ್ಲ. ಆದರೂ ನಾವೇನೋ ಇದು ಅದು ಬಿಟ್ಟರೆ ಗತಿ ಇಲ್ಲ ಅಂತ ನಾವು ಬದುಕ್ತಾ ಇದ್ದೀವಿ. ಮನಸ್ಸಿಗೂ ಗ್ರಹಗಳಿಗೂ ಇರತಕ್ಕಂಥ ಸಂಬಂಧ ಏನಪ್ಪ ಅಂತಂದರೆ, ಇರತಕ್ಕಂಥ ಬೆನ್ನಿನ ಭಾಗ ಏನಲ್ಲಿ ಬೇಕಾಗತ್ತೆ ಕೂತ್ಕೊಳ್ತಕ್ಕಂಥ ವಿಚಾರದಲ್ಲಿ ಪ್ರತಿಯೊಂದು ಹೆಣ್ಣು ನೇರವಾಗಿ ಕೂತ್ಕೊಳ್ಳೋಕ್ಕೆ ಜ್ಞಾಪಕ ಬರೋದೇ ಇಲ್ಲ. ಕಾರಣ, ಅವರ ದೇಹದ ಭಾಗದಲ್ಲಿ ಎಲ್ಲಿ ನೋವಿರುತ್ತೆ ಅದಕ್ಕೆ ಅನುಸರಿಸ್ಕೊಂಡು ಮಾಡ್ಕೊಂಡು ಕೂತ್ಕೋತಾರೆ. ಹೌದು. ಏನು ಹಿಂಗೆ ಕೂತ್ಕೋತೀಯ ನೀನು ಅಂದರೆ ಅವಕಾಶ ಅವ್ರಿಗೆ ಗೊತ್ತು. ಹಾಗಾಗಿ ಹೆಣ್ಣಿನ ದೇಹವನ್ನು ರಿಪೇರಿ ಮಾಡೋದು, ಹೆಣ್ಣಿನ ಮನಸ್ಸನ್ನು ರಿಪೇರಿ ಮಾಡ್ತಕ್ಕಂಥದ್ದು ಬೆನ್ನಿನ ಮೂಳೆ. ಆ ಮೂಳೆಗೆ ಗಂಟೆ ಬಾರಿಸ್ತಕ್ಕಂಥ ಜಡೆ ಎಂಥ ಅದ್ಭುತವಾದ ಪವಾಡ ಭಗವಂತ ನಮಗೆಲ್ಲ ಕೊಟ್ಟಿದ್ದಾರೆ ಅಂತಂದರೆ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕೆ ಅಂತಂದರೆ, ಹಸುವಿನ ಬಾಲಕ್ಕೆ ನಾವು ಪೂಜೆ ಮಾಡ್ತೀವಿ ಲಕ್ಷ್ಮೀ ಇದ್ದಾಳೆ ಅಂತ, ಅದೇ ರೀತಿ ಹೆಣ್ಣಿನ ಜಡೆ ಹಸುವಿನ ಬಾಲ ಎರಡೂ ಒಂದೇ. ನಾವು ಹಸುವಿನ ಬಾಲಕ್ಕೆ ಪೂಜೆ ಮಾಡೋದು ಬಿಟ್ಟು ಹೆಣ್ಣಿನಗೆ ಜಡೆಯನ್ನು ನಾವು ಕತ್ತರಿ ಮಾಡೋದು ಕೊಟ್ಟು, ಆ ಕಾರಣದಿಂದಾಗಿ ಎಲ್ಲರಿಗೂ ಸರ್ಪದೋಷವನ್ನು ನಿವಾರಣೆ ಮಾಡೋದಕ್ಕೆ ಒಂದು ಸಬ್ಜೆಕ್ಟ್ ಕ್ರಿಯೇಟ್ ಆಯಿತು. ಏನಾಯಿತು?
ಒಂದು ಸಬ್ಜೆಕ್ಟ್ ಕ್ರಿಯೇಟ್ ಸಬ್ಜೆಕ್ಟು ಏನು ಮದುವೆ ಆಯ್ತಾ ಇಲ್ಲ ಸರ್ಪದೋಷ, ಗಂಡ ಹೆಂಡತಿ ಚೆನ್ನಾಗಿಲ್ಲ ಸರ್ಪದೋಷ. ಎಷ್ಟು ಸಲ ರೀ ಸರ್ಪದೋಷ ಮಾಡಿಸೋದು? ಅಲ್ಲೇ ಹೋಗಿ ಮನೆ ಮಾಡಿ ಇಟ್ಕೊಂಡ್ಬಿಡ್ಬೇಕು ಗಂಡ ಹೆಂಡತಿ, ಆದರೂ ಪರಿಹಾರ ಆಗಲ್ಲ. ಹೆಣ್ಣಿನ ಜಡೆ ಕಟಿಂಗ್ ಎಲ್ಲ ಆಗಿರುತ್ತೋ ಸರ್ಪದೋಷ ಎಷ್ಟು ಸಲ ಮಾಡಿಸಿದ್ರು ಹೆಣ್ಣು ಕಂಟ್ರೋಲಿಗೆ ಬರಲ್ಲ, ಸಂಸಾರ ಚೆನ್ನಾಗಿರಲ್ಲ. ಈ ರೀತಿಯಾಗಿರ್ತಕ್ಕಂಥ ಒಂದು ಕಷ್ಟವನ್ನು ಎಷ್ಟು ಜನ ನೀವೇ ಯೋಚನೆ ಮಾಡಿ, ಅಯ್ಯೋ ಸ್ವಾಮಿ ಎಲ್ಲ ಹೇಳಿದ ಕಡೆ ಎಲ್ಲ ಹೋಗಿ ಬಂದಾಯಿತು, ಎಲ್ಲ ಮಾಡಾಯಿತು, ಆದರೂ ಸರಿ ಹೋಗ್ತಿಲ್ಲ ಎಷ್ಟೋ ಜನ ಹೇಳ್ತಾರೆ. ಹೌದು. ಆದರೆ ಜಡೆ ಇದೆಯಾ? ಇದು ಯಾರು ನಿಮ್ಗೆ ಹೇಳ್ತಾರಾ? ನೋಡಿ, ಹೇಳ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ಜಡೆ ಬಗ್ಗೆ. ನಿಮ್ಮ ಮುಂದೆ ಮಕ್ಕಳಿಗಾದರೂ ಸ್ವಲ್ಪ ದಯವಿಟ್ಟು ಪ್ರಯತ್ನವನ್ನು ಮಾಡೋದು ಕಲ್ತ್ಕೊಳ್ಳಿ. ಜಡೆ ಇದ್ದರೆ ಸ್ಕೂಲ್ಗೆ ಸೇರಿಸಲ್ಲ ಅನ್ನೋಂಥ ಕಿತ್ತೋಗಿರೋ ಸ್ಕೂಲ್ಗಳಿದ್ದರೆ ಆ ಸ್ಕೂಲ್ಗೊಂದು ಗುಡ್ ಬೈ ಹೇಳಿ. ಆ ಕಿತ್ತೋಗಿರೋ ಸ್ಕೂಲ್ ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಮ ಸ್ಕೂಲ್ ಅಂದರೆ ನಮ್ಮ ಶಿಕ್ಷಣ ಅಂದರೆ ಸಿದ್ಧಾಂತದ ಶಿಕ್ಷಣ ಆಗಬೇಕು. ಮಕ್ಕಳ ಆರೋಗ್ಯವನ್ನು ಸರಿ ಮಾಡಬೇಕು. ಅಂತಹ ಶಿಕ್ಷಣವನ್ನು ಮಕ್ಕಳಿಗೆ ಕೊಟ್ಟಾಗ ನಿಮಗೆ ಎಷ್ಟು ನಿಮ್ಮ ಜೀವನದಲ್ಲಿ ಖುಷಿ ಸಿಕ್ಕತ್ತೆ ಅಂತ ಮುಂದುವರೆದ ಭಾಗ ಹೇಳೋಣ. ಕರೆ ಇದೆಯಾ? ಹೌದು ಗುರುಗಳೇ. ಲಲಿತಾ ಅಂತ ಹೇಳಿ ಹಾಸನದಿಂದ ಕರೆ ಮಾಡಿದ್ದಾರೆ. ಲಲಿತಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಮೇಡಮ್. ಅವರ ನಕ್ಷತ್ರ ತಿಳಿಸಿ. ನಕ್ಷತ್ರ ಮೂಲ ನಕ್ಷತ್ರ ಧನುಸ್ಸು ರಾಶಿ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಸರ್. ನಾರಾಯಣ, ಹೇಳಮ್ಮ. ನಾರಾಯಣ. ಅದೇ ನಮ್ಮ ಮಗ ಮೂಲ ನಕ್ಷತ್ರ ಧನುಸ್ಸು ಎಷ್ಟು ರಾಶಿ. ವಯಸ್ಸು? ಅವನಿಗೆ 40 ಇದೆ ಸರ್. ಏನಾಗಬೇಕು? ಅವನಿಗೆ ಮದುವೆಗೆ ಒಪ್ತಾನೆ ಇಲ್ಲ. ಮೊದಲು ಮದುವೆ ಮಾಡಿ ಮಮ್ಮಿ ಅಂತ ಕೇಳೋಣ, ಹಾಂ, ಈಗ ಬೇಡ ಅಂತ ಇದ್ದಾನೆ. ಅದಕ್ಕೆ ಸರ್. ಯಾಕೆ ಅಂದರೆ ಅವನಿಗೆ ಭಯ ಜಾಸ್ತಿ ಆಗೈತೆ, ನಾನು ಇರ್ತೀನಾ ಇಲ್ವಾ ಅಂತ. ಹಾಂ, ನಗ್ತೀಯಲ್ಲಮ್ಮ? ಇನ್ನೇನ್ ಮಾಡೋದು ಸರ್, ನಾವು ಎಲ್ಲ. ಅಮ್ಮ ತಾಯಿ, ಸ್ವಲ್ಪ ಕೇಳಿಸ್ಕೊ, ನಿನಗೆ ಕನ್ನಡ ಅರ್ಥ ಆಗತ್ತಾ? ನಾನು ಇರ್ತೀನಾ ಇಲ್ವಾ ಅಂತ ಅವನು ಭಯ ಶುರು ಆಗೈತೆ ಅಂದರೆ ನಗ್ತೀಯಲ್ಲಮ್ಮ? ಹಾಂ, ಅವನಿಗೆ ಜೀವನನೇ ಇಲ್ಲ, ಎಲ್ಲಿಗೆ ಮದುವೆ ಮಾಡ್ತೀಯ? ಯಾರಿಗೆ ಮಾಡ್ತೀಯ ಮದುವೆನ? ತಾಯಿ ಅನ್ನಿಸ್ಕೊಳ್ಳೋ ಸ್ಥಾನಕ್ಕೆ ಲಾಯಕ್ಕಿಲ್ಲ ನೀವುಗಳೆಲ್ಲ. ಯಾಕೆ ಸುಮ್ಮನೆ ಕರೆ ಮಾಡ್ತೀರಾ? ಏನು ಪ್ರಯೋಜನಕ್ಕೆ ಮಾಡ್ತೀರಾ ನೀವುಗಳೆಲ್ಲ? ಸಮಯ ವ್ಯರ್ಥ. ಬೇರೆಯವ್ರಿಗಾರು ಅಟ್ಲೀಸ್ಟ್ ಮಾಹಿತಿ ಕೊಡ್ಬೋದು. 40 ವರ್ಷ ಅಂತೆ ಮದುವೆಗೆ ಒಪ್ಪದ್ನಂತೆ. ನಾನೀಗ ಹೇಳ್ತಾ ಇದ್ದೀನಿ, ಅವನಿಗೆ ಜೀವನವೇ ಎಂಡಾಗೋ ಮಟ್ಟಕ್ಕೆ ಮನಸ್ಸಾಗೋಗಿದೆ. ಯಾರಿಗೆ ಮದುವೆ ಮಾಡ್ತೀಯ ತಾಯಿ ನೀನು? ಮಕ್ಕಳಿಗೆ ಆಯಸ್ ಬೇಕಾ ಬೇಡವಮ್ಮ? ಬೇಕು ಸರ್. ಮತ್ತೆಲ್ಲೈತೆ ಅವನಿಗೆ? ಕೇಳಿದ್ಯಾ ಹೋಗಿ ನೀನು? 40 ವರ್ಷ ಬೆಳೆಸ್ತೆ ಅಂತ ಬೇರೆ ಹೇಳ್ತೀಯ ತಾಯಿ. ಒಂದು ಮಗನನ್ನು ಹೆತ್ತರೆ ಮಕ್ಕಳ ಬಗ್ಗೆ ತಿಳ್ಕೊಬೇಕ್ರಿ. ಯಾವತ್ತೋ ಎಲ್ಲೋ ಸಿಕ್ಕುತ್ತೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕಾಯಿ ಹೊಡೆದು ಬಿಡೋದು, ಎಲ್ಲೋ ಶಾಸ್ತ್ರ ಕೇಳ್ಬಿಡೋದಲ್ಲ ಮಕ್ಕಳು ಮಾಡ್ಕೊಳ್ಳೋದು. ಹೌದು ಸರ್. ಹಾಂ, ಹೌದು ಅಂತ ನೀನೇ ಹೇಳ್ತೀಯ, ನಾನೇನು ಹೇಳಮ್ಮ? ಏನು ಮದುವೆ ಮಾಡೋಕ್ಕೆ ಹೋಗ್ಬೇಡ. ಮದುವೆ ಆದರೂ ಉಳಿಯೋದು ಇಲ್ಲ, ಮದುವೆ ಆಗೋದು ಇಲ್ಲ. ಉಳಿಯೋದಿಲ್ಲ ಅಂದರೆ ಏನು ಅಂತ ತಿಳ್ಕೊಬೇಕು ನೀನು. ಅವನ ಮನಸ್ಥಿತಿ ಹೇಗೆ ಹಾಳಾಗಿದೆ, ಅವನು ನಿದ್ದೆ ಮಾಡ್ತಾ ಇದ್ದಾನ, ಊಟ ಮಾಡಿದ ಕರಗ್ತಾ ಇದೆಯಾ, ಕರಗಿದ ಹೊರಗೆ ಹೋಗ್ತಾ ಇದೆಯಾ? ನಿಮಗೆಲ್ಲ ಎಲ್ರಿಗೂ ಗೊತ್ತಾಗತ್ತೆ ಇವೆಲ್ಲ. ಹಾಸ್ಪಿಟ್ಲ್ ಅಡ್ಮಿಟ್ ಆಗಿ ಸೀರಿಯಸ್ ಅಂತ ಅಲ್ಲಿಂದ ಫೋನ್ ಬಂದಾಗ ಬಂಬಡಿ ಹೊಡ್ಕೊಂಡು ಸಾಪತ್ರ ಹೋಗ್ತೀರಾ ನೀವು. ಅಂಥ ಕಾಲ ದೂರ ಇಲ್ಲ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಮದುವೆ ಮಾಡೋಕ್ಕೆ ಹೋಗಬೇಡ ಅವನಿಗೆ. ಫಸ್ಟು ಅವನು ಏನು ಆಗಿದ್ದಾನೆ, ಆರೋಗ್ಯ ಎಷ್ಟು ಕೆಟ್ಟಿದೆ ಅಂತ ತಿಳ್ಕೊ ಫಸ್ಟು. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ಮತ್ತೊಬ್ಬರು ರವಿ ಅಂತ ಹೇಳಿ ಹುಣಸೂರಿಂದ ಕರೆ ಮಾಡಿದ್ದಾರೆ. ರವಿ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ನಕ್ಷತ್ರ ತಿಳಿಸಿ. ಕೃತಿಕ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹರಿ ಓಂ ಗುರುಜಿ. ನಾರಾಯಣ, ಹೇಳಿ. ಯಾರು ಕೃತಿಕಾ? ನನ್ನ ಬಗ್ಗೆ ಗುರುಜಿ. ನಿಮ್ಮದೇನಾ? ಹೌದು ಗುರುಜಿ. ಯಾಕೆ ಮಾತಾಡ್ಸೋ ವಾಯ್ಸೇ ಕಮ್ಮಿನಾ? ಸೌಂಡ್ ಬರ್ತಿರೋದೇ ಹಾಗ? ಎಲ್ಲ ಗುರುಜಿ ಮಾತಾಡ್ತಿರೋದಲ್ಲಿ ರೀಸೆಂಟಾಗಿ ಮಾಡ್ತೀನಿ ಅಷ್ಟೇ, ಹೆಚ್ಚು ಮಾಡ್ತಾ ಇದ್ದೀನಿ ಅಷ್ಟೇ. ಏನು ಮಾಡ್ತಾ ಇರೋದು ನೀವು? ನಾವು ಪೇಂಟ್ ವರ್ಕ್ ಗುರುಜಿ. ಹಾಂ, ಪೇಂಟ್ ವರ್ಕು. ಪೇಂಟ್ ವರ್ಕ್. ಓಕೆ. ಏನಾಗಬೇಕಿತ್ತಪ್ಪ ಈಗ? ಗುರುಜಿ ಮ್ಯಾರೇಜ್ ಆಗಬೇಕಿತ್ತು, ಆರೋಗ್ಯ ಬಗ್ಗೆ ಕೇಳಬೇಕಿತ್ತು, ಅದಕ್ಕೋಸ್ಕರ ಕಾಲ್ ಮಾಡಿದೋ. ಮದುವೆ ಆಯಿತಾ? ಇಲ್ಲ ಗುರುಜಿ, ಆಗಿಲ್ಲ. ಯಾಕೆ ಮದುವೆ ನೀನೇ ಬೇಡ ಅಂತೀಯಾ? ಮನೇನೇ ಬೇಡ ಅಂದ್ಬಿಟ್ರಾ? ಅದು ಹಾಂ, ಎಲ್ಲೂ ಕಟ್ಟಾಯ್ತಲ್ಲ ಗುರುಜಿ. ಏನಪ್ಪ? ಎಲ್ಲೂ ಕಟ್ಟಾಯ್ತಲ್ಲ ಗುರುಜಿ. ಸ್ವಲ್ಪ ಜೋರಾಗಿ ಮಾತಾಡಬಹುದಾ? ಹೆಣ್ಣು ಎಲ್ಲೂ ಸಿಗ್ತಾ ಇಲ್ವಾ? ಎಲ್ಲೂ ಕಟ್ಟಾಯ್ತಲ್ಲ ಗುರುಜಿ. ಹೆಣ್ಣು ಸೆಟ್ ಆಗ್ತಾ ಇಲ್ವಾ? ಇಲ್ಲ ಗುರುಜಿ, ಕಟ್ಟಾಯ್ತಲ್ಲ. ನೀನು ಸೆಟ್ ಮಾಡ್ಕೋಬೇಕಾ, ಹೆಣ್ಣು ನಿನಗೆ ಸೆಟ್ ಆಗಬೇಕಾ? ಹೆಣ್ಣು ಗುರುಜಿ ಅದು ಹಿಂಗೆ ಅಂತಂದ್ರೆ ಅಲ್ಲಿ ಅದೇ ಕಾರಣಕ್ಕೂ ಹ್ಯಾಂಡ್ಸಮ್ ಆಗಿಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಕೊಡೋಣ. ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಹೆಣ್ಣು ನೀನು ಸೆಟ್ ಮಾಡ್ಕೋಬೇಕಾ, ಹೆಣ್ಣು ನಿನಗೆ ಸೆಟ್ ಆಗಬೇಕಾ ಅಂತ ಕೇಳ್ತಾ ಇದ್ದೀನಿ. ಹೆಣ್ಣು ನಮಗೆ ಸೆಟ್ ಆಗಬೇಕು. ಅಂತೂ ಇಂಥವ್ರು ಇದಿರಲ್ಲ ಭಾರತ ದೇಶದಲ್ಲಿ. ಏನಪ್ಪ ಹೇಳೋದು? ಎಣ್ಣೆ ಹುಡ್ಕೊಂಬಂದು ಲವ್ ಮಾಡ್ತೀನಿ ಬಾ ಅಂತಾಳ? ಹಾಂ, ಅನ್ನಕ್ಕೆ ಆಗಲ್ಲ.
ನಿನ್ನ ಕೈಲಿ ಆಗಲ್ಲ ಅಂತೀಯಾ? ಅಲ್ಲ ಈ ಥರದಲ್ಲ ಯೋಚನೆ ಜನರೇಷನ್ ಅದು ಆಗ ನಡೆಯಲ್ಲ. ಓಕೆ, ಮನೆ ಎಷ್ಟು ವರ್ಷದ್ದು? ಮನೆ ಹೆಚ್ಚು ಕಡಿಮೆ ಒಂದು 30 ವರ್ಷ ಆಗಿದೆ ಗುರುಜಿ. ಯಾರು ಕಟ್ಸಿದ್ದು? ನಮ್ಮ ತಾಯಿ ಕಟ್ಟಿದ್ರು ಗುರುಜಿ. ಓಕೆ, ಈಗ ನೀನು ಮಾಡಿದ್ದು ಆರೋಗ್ಯದ ಬಗ್ಗೆ ತಿಳ್ಕೊಳಕ್ಕ? ಇಲ್ಲ ಮದುವೆ ಬಗ್ಗೆ ಗುರುಜಿ, ಆರೋಗ್ಯ ಬಗ್ಗೆ ಮದುವೆ ಬಗ್ಗೆ ತಿಳ್ಕೊಬೇಕಿತ್ತು. ಹತ್ತಿರಕ್ಕೆ ಬಂದು ಯಾವ್ದು ಕಟ್ಟಾಯಿತು ಗುರುಜಿ? ಮದುವೆ ಹತ್ತಿರಕ್ಕೆ ಮಾತುಕತೆ ನಡೆದು ಯಾವ್ದು ಕಟ್ಟಾಯ್ತಪ್ಪ? ಯಾವ ಕಟ್ಟಾಗಿಲ್ಲ ಗುರುಜಿ, ಯಾವ ಆಫರ್ಗಳೇ ಬರ್ತಾ ಇಲ್ಲ ಗುರುಜಿ. ಯಾವುದೋ ಒಂದು ಮೊದಲು ಜಾಗದಲ್ಲಿ ಬಂದು ನೋಡಿ ಅಂತ ಹೇಳಿದ್ರು, ಹೋಗಿ ನೋಡಿದ ಸೂಟ್ ಆಗಿಲ್ಲ ಗುರುಜಿ. ಯಾರಿಗೆ ಸೂಟ್ ಆಗ ನಿನಗೆ ಸೂಟ್ ಆಗಲಿಲ್ಲ, ಅವ್ರಿಗೆ ಸೂಟ್ ಆಗಲಿಲ್ವಾ? ಅವ್ರಿಗೆ ಸೂಟ್ ಆಗಿಲ್ಲ ಗುರುಜಿ. ಓಕೆ, ಈಗ ಒಂದು ವಿಚಾರ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ? ನಮ್ಮಲ್ಲಿ ನನ್ನ ತಂಗಿ ನನ್ನ ತಾಯಿ 3 ಜನ ಇದ್ದೀವಿ. ಈ ತಾಯಿ ಔಟ್ಸೈಡ್ ಇದ್ದಾರೆ, ನನ್ನ ತಂಗಿ ಮ್ಯಾರೇಜ್ ಆಗಿ 3 ಜನ ಮಕ್ಕಳಿದ್ದಾರೆ. ನಾನು ನಮ್ಮ ಮನೇಲಿ ಬ್ಯಾಚುಲರ್ ಒಬ್ಬ ಇದ್ದೀನಿ ಸರ್. ನಿಮ್ಮ ತಂಗಿ ನಿಮ್ಮಲ್ಲೇ ಇರೋದಾ? ಇಲ್ಲ, ಅವ್ರು ಮದುವೆಯಾಗಿ ಬೇರೆ ಕಡೆ ಇದ್ದಾರೆ, ಔಟ್ಸೈಡ್ ಇದ್ದಾರೆ, 3 ಜನ ಮಕ್ಕಳಿದ್ದಾರೆ ಅವಳಿಗೆ. ಓಕೆ, ಈಗ ನಿಮ್ಮಪ್ಪ? ತಂದೆ ತೀರಾಗ ಹೆಚ್ಚು ಕಡಿಮೆ ಒಂದು 2 years ಆಯಿತು, 2 ವರ್ಷ ಆಯಿತು ಗುರುಜಿ. ಎಷ್ಟು ವರ್ಷ? 2 ವರ್ಷ ಆಯಿತು ಗುರುಜಿ. ಏನಾಗಿತ್ತು ಅಪ್ಪಂಗೆ? ಅವರು ಏಜ್ ಆಗಿತ್ತು, ತೀರೋದ್ರು. ಎಷ್ಟು ವಯಸ್ಸು? ಅವರಿಗೆ 70 ವರ್ಷ ಆಗಿತ್ತು. 70 ವರ್ಷಕ್ಕೆ ಏಜ್ ಆಯಿತು ಅಂತೀಯ ನೀನು? ಹಂಗೆ ಹೇಳೋಕ್ಕಾಗಲ್ಲ. ಅವ್ರು ಇವತ್ತಿನ ಟೈಮಲ್ಲಿ ಅವರು ನಿಂತೋಗಿದ್ರು ಅವಾಗಲಿಂದ. ಏನು ಮಾಡ್ತಿದ್ರು? ಅವ್ರು ಸ್ವಂತ ಕೃಷಿ ಮಾಡ್ತಿದ್ರು. ಓಕೆ, ನೀನು ಒಬ್ಬನೇ ಮಗನಾ? ಹಾಂ, ನಾನು ಒಬ್ಬನೇ ಮಗ. ನಿಮ್ಮ ಅಪ್ಪನಿಗೆ ತಿಥಿ ಕಾರ್ಯ ಮಾಡಿದ್ಯಾ ಅಪ್ಪ? ಹಾಂ, ಮಾಡಿದ್ದೆ ಗುರುಜಿ. ಎಲ್ಲಿ? ಮನೇಲಿ? ಮನೇಲಿ ಮಾಡಿದ್ದು. ಅದೇ ಫೋಟೋ ಮಾಡೋಕ್ಬಿಟ್ಟು? ಫೋಟೋ ಪೂಜೆ ಮಾಡಿದ್ದು. ಅದೇ ಫೋಟೋ ಮಾಡೋಕ್ಕೆ ಪೂಜೆ ಮಾಡಿದೆ? ಹೌದು. ಸತ್ತವ್ರಿಗೆ ಪೂಜೆ ಮಾಡಬೇಕಾ ತಿಥಿ ಮಾಡಬೇಕಾ? ಏನೋ ಹಿರಿಯರು ಮನೇಲಿ ಬಿಟ್ಟು ನಮ್ಮ ಅಜ್ಜಿ ಎಲ್ಲ ಸೇರಿ ಮಾಡಿದ್ರು. ನಿಮ್ಮ ಅಪ್ಪನೂ ಅವ್ರ ಅಪ್ಪನಿಗೆ ಅದೇ ಮಾಡಿರೋದು, ಅದಕ್ಕೆ 70 ವರ್ಷಕ್ಕೆ ಹೋದ. ಈಗ ನೀನು ನಿಮ್ಮ ಅಪ್ಪನಿಗೆ ಅದೇ ನೀನು ಮಾಡಿದ್ದೀಯಾ, ಇನ್ನು ಮುಂದೆ ನೀನೇ ನೋಡ್ಕೊ. ಇನ್ನು ಮದುವೆ ಯಾಕಪ್ಪ ನಿನಗೆ? ಸತ್ತವ್ರಿಗೆ ತಿಥಿ ಕಾರ್ಯಗಳನ್ನು ಮಾಡಬೇಕು ಅನ್ನೋ ಪ್ರಜ್ಞೆ ಇಲ್ಲದ ಜನ ನಮ್ಮ ದೇಶದಲ್ಲಿದ್ದಾರೆ ಅಂದರೆ ಏನು ಹೇಳೋಣ? ಫೋಟೋ ಮಡಗಿ ಗಂಧದ ಕಡ್ಡಿ ಎತ್ಕೊಂಡು ಪೂಜೆ ಮಾಡಿ ಅಷ್ಟೇ, ನೆತ್ತಾಕಿ ಅದು ತಗೊಂಡೋಗಿ ಗೋಡೆ ಒಳಗಡೆ ನೋಡ್ತಾ ಇರಿ, ನಮ್ಮ ಅಪ್ಪ ಹಿಂಗಿದ್ದ, ನಮ್ಮ ಅಪ್ಪ ಹಿಂಗೋದ ಅಂತ. ನಿಮಗೆಲ್ಲ ಯಾವುದೇ ಕಾರಣಕ್ಕೂ ದಾರಿ ಸಿಕ್ಕಲ್ಲಪ್ಪ. ನೀವು ತುಂಬ ದೂರ ಇದ್ದೀರಾ. ಒಳ್ಳೆಯದಾಗಲಿ, ತಿಳ್ಕೊ ಫಸ್ಟ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ, ಗೀತಾಂಜಲಿ ಅಂತ ಹೇಳಿ ಬೆಂಗಳೂರಿಂದ. ಗೀತಾಂಜಲಿ ಅವರಿಗೆ ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಅವರ ನಕ್ಷತ್ರ ತಿಳಿಸಿ. ಪುನರ್ವಸು ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಿಮ್ಮ, ಏನಾಗಬೇಕಿತ್ತು ಮಗನಿಗೆ? ಮಗಳ ಹೆಲ್ತ್ ಬಗ್ಗೆ ಕೇಳಬೇಕಾಗಿತ್ತು. ಮಗನ ಮಗಳ? ಮಗಳು. ಎಷ್ಟು ವಯಸ್ಸು? 4 ವರ್ಷ ಗುರುಜಿ. ಏನಾಗಬೇಕಿತ್ತು? ಅವಾಗ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ಹುಷಾರ್ ತಪ್ತಾ ಇರ್ತಾಳೆ. ಹೇಗಿರುತ್ತೆ ಅವಳ ಹೆಲ್ತ್ ಅಂತ ಅಷ್ಟೇ. ಗ್ಯಾಸ್ಟ್ರಿಕ್ ಆಗಿದೆಯಾ? ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಸ್ವಾಮಿ. 4 ವರ್ಷಕ್ಕೆ ಇಷ್ಟೊಂದು ಸಮಸ್ಯೆಯಲ್ಲಿ ಮಗು ಸಾಕ್ತಾ ಇದೆಯಾ ತಾಯಿ? ಯಾಕೆ ತೋರಿಸ್ತಿಲ್ವಾ? ಎಲ್ಲೂ ತೋರಿಸ್ತಿಲ್ವಾ? ಕೇಳಲಿಲ್ವಾ? ಇಲ್ಲ, ಹಾಸ್ಪಿಟಲ್ಗೆ ಹೋಗಿದ್ದೀರಿ. ಹಾಂ, ಪರವಾಗಿಲ್ಲ ನಾರ್ಮಲ್ ಆಗಿದ್ದಾಳೆ, ಆದ್ರೂ ಅವಳ ಹೆಲ್ತ್ ಹೇಗಿರುತ್ತೆ ಅಂತ ಅಷ್ಟೇ. ಹಾಸ್ಪಿಟ್ಲಲ್ಲಿ ಮಗು ಆರೋಗ್ಯವನ್ನು ಸರಿಪಡಿಸೋದಕ್ಕೆ ಪೂರ್ಣವಾಗಿ ಔಷಧಿಯಿಂದನೇ ಆಗಬೇಕು ಅಂತನಮ್ಮ? ಆ ಥರ ಎಲ್ಲ ಏನೂ ಇಲ್ಲ. ಓಕೆ, ಇರಲಿ. ನಿಮ್ಮ ಮಗು ಮಲಗುತ್ತಲ್ಲ, ಹೌದು. ರಾತ್ರಿ ಹೊತ್ತು ಎಷ್ಟು ಸಲ ಎಚ್ಚರಿಕೆ ಆಗತ್ತೆ? ಅವಳು ಸಾಮಾನ್ಯವಾಗಿ ಹೇಳಲ್ಲ ಸ್ವಾಮಿ, ಎದ್ರೆ ಒಂದ್ಸಲಿ ಹೇಳ್ಬೋದು ಅಷ್ಟೇ, ಮಧ್ಯದಲ್ಲಿ ಹೇಳಲ್ಲ? ಹೇಳಲ್ಲ. ಓಕೆ, ನಿದ್ದೆ ಮಾಡುವಾಗ ಸೌಂಡ್ ಕೇಳುತ್ತಮ್ಮ? ಸೌಂಡ್ ಇಲ್ಲ ಸ್ವಾಮಿ, ಏನು ಕೇಳಲ್ಲ. ನಿದ್ದೆ ಮಾಡುವಾಗ ಸೌಂಡ್ ಬರಲ್ವಾ? ಇಲ್ಲ ಬರಲ್ಲ. ನಿನ್ನ ಪಕ್ಕ ಮಲ್ಕೋತಾಳ ಅವಳು? ಹೌದು, ನನ್ನ ಪಕ್ಕನೇ ಮಲಗ್ತಾಳೆ. ಮಲ್ಕೊಂಡ ತಕ್ಷಣ ನಿದ್ದೆ ಮಾಡ್ತಾಳ ಅವಳು? ಮಲ್ಕೊಂಡ ತಕ್ಷಣ ನಿದ್ದೆ ಮಾಡಲ್ಲ, ಒಂದು 15 minutes 20 minutes ಆದ್ಮೇಲೆ ಮಲಗ್ತಾಳೆ. ಅಷ್ಟೊತ್ತು ತನಕ ನಿನ್ನ ನಿದ್ದೆ ಬರಲ್ವೇನಮ್ಮ? ಇಲ್ಲ ಸ್ವಾಮಿ. ಅಲ್ಲ, ಮೊದಲು ನಿದ್ದೆ ನಿನಗೆ ಬರುತ್ತಾ ನಿಮ್ಮ ಮಗಳಿಗೆ ಬರುತ್ತಾ? ನನಗೆ ಬರುತ್ತೆ. ಮತ್ತು ನಿನಗೇನು ಗೊತ್ತಾಗತ್ತೆ? ಅಂದ್ರೆ ಅವ್ಳು ಮಲಗಿಸೋವರೆಗೂ ಎದ್ದಿರ್ತೀನಿ ಸ್ವಾಮಿ. ಪುನಃ ಈಗ ಹಿಂದಕ್ಕೆ ಬರ್ತೀಯಾ, ಆಮೇಲೆ ಮುಂದಕ್ಕೆ ಹೋಗ್ತೀಯ? ಏನು ತಾಯಿ?
ಓಕೆ, ಯಾಕೆ ಅಂದರೆ ಇವತ್ತು ಸ್ವಲ್ಪ ಲೇಟಾಗಿ ಮಲ್ಕೋ, ನಿನ್ನ ಮಗಳು ಎಷ್ಟೊತ್ತಿಗೆ ಮಲ್ಕೋತಾಳೆ ನೋಡ್ಬಿಟ್ಟು ಮಲ್ಕೋಬೇಕು. ಓಕೆ ಸ್ವಾಮಿ. ಏನು ಮಾಡಬೇಕು, ನಿನ್ನ ಮಗಳು ನಿನಗೆ ಗೊತ್ತಿಲ್ಲ. ಸ್ವಲ್ಪ ಅವಳು ಮೂಗಲ್ಲಿ ಉಸಿರಾಡೋದು ಕಡಿಮೆ ಇದೆ, ಬಾಯಿ ತೆಗಿತಾಳೆ, ಸ್ವಲ್ಪ ನೋಡು. ಹಾ ಹಾ ಯಾವಾಗ ನೋಡಿದ್ಯಾ? ನೋಡಿದ್ದೀನಿ ಸ್ವಾಮಿ. ಮತ್ತು ಏನಮ್ಮ ತಾಯಿ ಅನ್ಸ್ಕೊಂಡಿದ್ಯಾ? ತಾಯಿ ಉಸಿರಾಟ ಚೆನ್ನಾಗಿಲ್ಲ, 4 ವರ್ಷ ಮಗ ಗ್ಯಾಸ್ಟ್ರಿಕ್ ಅಂತೀರಾ, ಏನು ಜನ ರೀ ನೀವು? ಹಾಂ, ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದಾಗಿನಿಂದ ಈ ಸಮಸ್ಯೆ ಇದೆ, ಇನ್ನೂವರೆಗೂ ಗುರುತಿಸಿಲ್ಲ ಅಂದರೆ ಯಾವ ಪುರುಷಾರ್ಥಕ್ರಿ ತಾಯಿ ಅನ್ನಿಸ್ಕೊಂಡವ್ರು ಇರ್ತೀರಾ ನೀವುಗಳು? 4 ವರ್ಷ ಬೆಳೆಸಿದ್ದಾರೆ, ಆ ಮಗು ಉಸಿರಾಡೋದು ಗೊತ್ತಿಲ್ಲ, ತಾಯಿ ಅನ್ನಿಸ್ಕೊಂಡವ್ರಿಗೆ. ಈಗ ಕೇಳ್ತಿದ್ರೆ ಒಂದೊಂದಕ್ಕೆ ಒಂದೊಂದು ಪ್ರಶ್ನೆ ಉತ್ತರ ಹೇಳ್ತೀರಾ. ಏನಮ್ಮ, ಅನ್ಯಾಯವಾಗಿ ಆ ಮಕ್ಳಿಗೆ ತೊಗೊಂಡೋಗಿ ಔಷಧಿಗಳನ್ನ ಹಾಕಿ ದೇಹ ಎಲ್ಲ ಹಾಳು ಮಾಡಿ ಯಾವ ಪುರುಷಾರ್ಥಕ್ರಿ ಇದೆಲ್ಲ ಮಕ್ಕಳು ಬೆಳೆಸ್ತೀರಾ ನೀವು? ಒಂದು ಮಗು ಉಸಿರಾಟದ ಬಗ್ಗೆ ಗಮನಿಸೋದಕ್ಕೆ ತಾಯಿ ತಂದೆಗಳಿಗೆ ಗೊತ್ತಿಲ್ಲ ಅಂದರೆ ಏನು ಅರ್ಥ ಇದೆ ಇದರಲ್ಲಿ? ಏನು ಅಷ್ಟೂ ಪ್ರಜ್ಞೆ ಇಲ್ಲದೆ ಬದುಕ್ತಿದ್ದೀರೋ ಮಕ್ಕಳ ಜೊತೆಯಲ್ಲಿ ಅಂದರೆ ಏನು ಅರ್ಥ ಇದೆ ತಾಯಿ? ಮೊದಲು ನೀನು ಆ ಮಗುವಿನ ಉಸಿರಾಟ ಸರಿಯಾಗಿ ಇದೆಯಾ ಅದನ್ನು ತಿಳ್ಕೊ. ಪ್ರತಿಯೊಂದು ಮಕ್ಕಳಿಗೂ, ಹುಟ್ಟಿದ ಮಕ್ಕಳಿಗೆ, ಯಾವುದೇ ಮಕ್ಕಳಿಗೆ ಉಸಿರಾಟ ಕರೆಕ್ಟಾಗಿರೋದಿಲ್ಲ. ಅಮ್ಮ, ಅರ್ಥ ಆಗ್ತಿದೆಯಾ? ಯಾವುದೇ ನಕ್ಷತ್ರದಲ್ಲಿ ಮಗು ಹುಟ್ಟಿದರೂ ಯಾವುದೇ ಮಗುವಿಗೆ ಉಸಿರಾಟ ಕರೆಕ್ಟಾಗಿರುವುದಿಲ್ಲ. ಉಸಿರಾಟವನ್ನು ಕ್ರಮಬದ್ಧತೆಯನ್ನು ಸರಿಪಡಿಸುವಂಥದ್ದೇ ತಾಯಿ ತಂದೆಯ ಕರ್ತವ್ಯ. ಇದು ಪ್ರಪಂಚದ ಇತಿಹಾಸದಲ್ಲಿ ನಾನು ಒಬ್ಬ ಅಲ್ಲದೆ ಯಾರೂ ಹೇಳುತ್ತಿಲ್ಲ, ಗೊತ್ತಿಲ್ಲ. ಮೆಡಿಕಲ್ಲಲ್ಲೂ ಕೂಡ ಇದಕ್ಕೆ ಜಾಗ ಇಲ್ಲ, ಮೆಡಿಕಲ್ಲಲ್ಲೂ ಇದು ಕೇಳೋಕ್ಕೆ ತಾಕತ್ತಿಲ್ಲ. ಕಾರಣ ಏನಂದರೆ ಮಗುವಿನ ಉಸಿರಾಟವನ್ನು ವೃದ್ಧಿ ಮಾಡ್ತಕ್ಕಂಥದ್ದೇ ಮನುಷ್ಯ ಧರ್ಮ. ಯಾಕದು ಬೇಕಾಗತ್ತೆ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಮಗುವಿನ ಉಸಿರಾಟ ಆಡ್ತಾ ಇದೆಯಲ್ಲ ಸ್ವಾಮಿ, ಅಳ್ತಾ ಇದೆಯಲ್ಲ ಸ್ವಾಮಿ, ನಿದ್ದೆ ಮಾಡ್ತಾ ಇಲ್ವಾ ಸ್ವಾಮಿ, ಅನ್ನ ತಿಂತಾ ಇಲ್ವಾ ಅಂತ ಕತೆ ಹೇಳ್ತಾರೆ. ಆದರೆ ಮಗುವಿನ ಉಸಿರಾಟದ ಸಮಸ್ಯೆ ಅಂತಕ್ಕಂತಹ ವಿಚಾರ ಯಾಕೆ ಜಾಸ್ತಿ ಎಲ್ಲರಲ್ಲೂ ಕಂಡು ಬರುತ್ತೆ ಅಂದರೆ ತಾಯಿಯ ನಿದ್ರಾಸ್ಥಿತಿ ಚೆನ್ನಾಗಿರಲ್ಲ. ಆ ಮಗುವನ್ನು ಗರ್ಭದಲ್ಲಿ ಇಟ್ಕೊಂಡಿರ್ಬೇಕಾದ್ರೆ ಗರ್ಭವತಿ ಆಗಿರುವಂಥ ಹೆಣ್ಣು ನಿದ್ದೆದು ಟೈಮ್ ಟೇಬಲ್ ಚೆನ್ನಾಗಿರಲ್ಲ. ಯಾವಾಗಲೂ ಅನುಕೂಲಕ್ಕೆ ತಕ್ಕಂತೆ ಮಲ್ಕೊಳ್ಳೋದು, ಕೂತ್ಕೊಂಡು ತುಕುಡ್ಸೋದು, ಯೋಚನೆ ಮಾಡ್ಕೊಂಡು ಕೂತಿರೋದು, ಇಲ್ಲ ಟಿ ವಿ ಮುಂದೆ ಕೂತ್ಕೊಂಡು ಅಲ್ಲೇ ಉಳ್ಕೊಂಬಿಡೋದು. ಈ ಪ್ರಕ್ರಿಯೆ ಇರ್ತಕ್ಕಂಥವ್ರಿಗೆ ಮಕ್ಕಳು ಹುಟ್ಟಿದಾಗ ಆ ಮಕ್ಕಳಲ್ಲಿ ಯಾವ ಕಾರಣಕ್ಕೂ ನಿದ್ದೆನೂ ಚೆನ್ನಾಗಿರಲ್ಲ, ಮಗುಗೆ ಉಸಿರಾಟನೂ ಚೆನ್ನಾಗಿರಲ್ಲ. ಜೀವನ ಪರ್ಯಂತ ನೀವೇನೇ ರಿಪೇರಿ ಮಾಡಿ ತಿಪ್ಪರ್ಲಾಗ ಹಾಕ್ಕೊಂಡು ಯಾವ ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡೋದ್ರೂ ಮೆಡಿಷನ್ ಇಲ್ಲ. ಉಸಿರಾಟವನ್ನು ಮೆಡಿಸಿನ್ದ ಸರಿ ಮಾಡೋಕ್ಕಾಗತ್ತಾ? ಇಲ್ಲ. ಎಂಥ ಅದ್ಭುತವಾದ ಒಂದು ಕಲೆಯನ್ನು ಭಗವಂತ ಕೊಟ್ಟಿದ್ದಾನೆ ನಿಮಗೆ. ಪನಿಷ್ಮೆಂಟ್ ಅಂದರೆ ಹೆಣ್ಣು ಹೆಣ್ಣಾಗಿ ಬದುಕುತ್ತಿಲ್ಲ, ಹೆಣ್ಣು ಹೆಣ್ಣಾಗೇ ಇರಬೇಕಾದ್ರೆ ಅವರಿಗೆ ಮದುವೆ ಮಾಡಿ. ಇದನ್ನು ತಪ್ಪಾಗಿ ತಿಳ್ಕೊಬೇಡಿ ದಯವಿಟ್ಟು. ಹೆಣ್ಣು ಹೆಣ್ಣಾಗಿರುವುದು ನಮಜಕ್ಕೂ ನಮಗೆ ಗೊತ್ತಿಲ್ಲ. ಹೆಣ್ಣು ಹೆಣ್ಣಾಗಿ ಇದ್ದಾರೆ, ಒಪ್ಕೋಬೋದೇನಮ್ಮ? ಇಲ್ಲ ಹೊರಗಡೆ ಸಾಧ್ಯನೇ ಇಲ್ಲ. 50-50, ನೀನಾದರೆ ನಾನಾದರೆ ನಾನು ಅಷ್ಟೇ ನೀನು ಅಷ್ಟೇ, ಈ ಮಟ್ಟಕ್ಕೆ ಹೆಣ್ಣಿರೋದು ಅಲ್ವಾ? ಹಾಗಿದ್ದ ಮೇಲೆ ಹೆಣ್ಣು ಹೆಣ್ಣಾಗೇ ಇಲ್ಲ. ಗಂಡು ಹೇಳಬೇಕದನ್ನು, ಗಂಡು ಗಂಡಾಗಿಲ್ಲ, ಆಯಿತು ಬಿಡವ ಅಂತ ಅವನು ಗಂಡು ಅಂತಕ್ಕಂಥದಕ್ಕೆ ಕೆಳಗಡೆ ಬರ್ತಾನೆ, ನೋಡಿ ಹೆಣ್ಣು ಅಂತಕ್ಕಂಥ ಮೇಲೆ ಇರ್ತಾರೆ. ಸೊ ನಾನಾ ನೀನಾ ಅಂತ ಕಿತ್ತಾಡ್ತಾರೆ. ಇದು ಜೀವನ ಆಗಿದೆ. ಕಾರಣ ಇಷ್ಟೇ. ಇದಕ್ಕೆಲ್ಲ ಮೂಲ ಕಾರಣ ನಿದ್ದೆಯ ಶಿಸ್ತು ಕೆಟ್ಟಿರುವ ತಾಯಿ ಹೊಟ್ಟೆಯಲ್ಲಿ ಹುಟ್ಟುತ್ತೆ ಈ ರೀತಿ ಉಸಿರುಗಟ್ಟಿದ ಮಗು. ಅಮ್ಮ, ಅರ್ಥ ಆಯ್ತಾ? ಆಯ್ತು ಸರ್. ನಿನಗೆ ನಿದ್ದೆ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ದೀನಿ ನಿದ್ದೆ ಅನಿಸುತ್ತೇನಮ್ಮ ನಿನ್ನ ಜೀವನದಲ್ಲಿ? ಲೇಟ್ ನೈಟ್ ಆಗುತ್ತೆ ಸ್ವಾಮಿ. ಈಗ ಗೊತ್ತಾಯ್ತಾ ಯಾವ ತಪ್ಪಿಗೆ ಎಲ್ಲಿ ಅನುಭವಿಸ್ತಾ ಇದ್ದಾರೆ ಅಂತ? ಆವಾಗ ಪಾಪ ನಿನಗೆ ಯಾರು ಕೊಟ್ಟವ್ರು ಹೇಳ್ಕೊಟ್ರು? ಇದೆಲ್ಲೂ ಸ್ಕೂಲು ಕಾಲೇಜ್ ಇಲ್ಲ ಅಲ್ವಾ? ಇನ್ನು ಎಲ್ಲಿ ತಿಳ್ಕೊಳ್ಳೋದೆಲ್ಲಿ ಬಂತು? ಯೋಚನೆ ಮಾಡಬೇಡ. ಅದಕ್ಕೇನು ಮೆಡಿಷನ್ ರಿಪೇರಿ ಅಲ್ಲ. ಫಸ್ಟು ಮಗುವಿಗೆ ಉಸಿರಾಟವನ್ನು ನಾವು ಏನು ಮಾಡಬೇಕು ಆಹಾರದ ಮೂಲಕವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಬೇಕಾದ್ರೆ ಹೇಳ್ಕೊಡೋಣ, ರಿಪೇರಿ ಆಗುತ್ತೆ. ಯೋಚನೆ ಮಾಡಬೇಡ ತಾಯಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಈಗ ಈ ಒಬ್ಬರು ಕಾಲರ್ ಹೇಳಿರೋ ಪ್ರಕಾರ ಗ್ಯಾಸ್ಟ್ರಿಕ್ ಅಂತ ಹೇಳಿದ್ರು. ಗ್ಯಾಸ್ಟ್ರಿಕ್ ಅನ್ನೋದು ಇವಾಗ ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿಯೊಬ್ಬರ ಬಾಯಲ್ಲೂ ಕೇಳ್ತಾ ಬರ್ತಿದ್ದೀವಿ, ಗ್ಯಾಸ್ಟ್ರಿಕ್. ಹಾಗಾದ್ರೆ ನಿಜವಾಗ್ಲೂ ಗ್ಯಾಸ್ಟ್ರಿಕ್ ಅನ್ನೋದು ಏನಕ್ಕೆ ಬರುತ್ತೆ? ಏನಕ್ಕೆ ನಿಜವಾಗ್ಲೂ? ಅಮ್ಮ, ಗ್ಯಾಸ್ಟ್ರಿಕ್ ಆಗಲಿ ಒಂದು ವಿಷಯ ಹೇಳ್ಬಿಡ್ತೀನಿ. ಕೆಮ್ಮಿನಿಂದ ಶುರುವಾಗತ್ತೆ. ಕೆಮ್ಮಿನಿಂದ ಶುರುವಾಗುವ ರೋಗ ಕ್ಯಾನ್ಸರ್ವರೆಗೂ ಕೂಡ ಆ ಕೆಮ್ಮೆ ಮೂಲ ಕಾರಣ. ಕೆಮ್ಮಿನಿಂದ ಪ್ರಾರಂಭವಾಗುವ ಪ್ರತಿ ವ್ಯಕ್ತಿಗೂ
ಕೆಮ್ಮಿನಿಂದ ಯಾರಿಗೆ ಬರಲ್ಲಮ್ಮ ಕೆಮ್ಮು? ಎಲ್ರಿಗೂ ಬರುತ್ತೆ. ಕೆಮ್ಮು ಏನಕ್ಕೆ ಬರುತ್ತೆ ಅಂತ ಕೇಳು. ಒಂದು ಹೊರಗಡೆ ಹೋಗಿದ್ದೆ, ಸ್ವಲ್ಪ ಹೋಟ್ಲ ತಿಂದೆ ಕೆಲವರು, ಅದು ಮಳೆ ನೆಂದುಬಿಟ್ಟೆ, ಇನ್ನು ಕೆಲವರು ಅದು ಐಸ್ ಕ್ರೀಮ್ ತಿನ್ಬಿಟ್ಟೆ. ಏನಮ್ಮ ಕುಪಿರೂಪಗಳು ಹೇಳ್ತಾರೆ ಜನಗಳು ಅಂದರೆ, ಅದೇನು ದೇಹ ನೋಡಿ ನೋಡಿ ಐಸ್ ಕ್ರೀಮ್ ರೆಡಿ ಮಾಡ್ಬೇಕು ಅವನು. ಆಮೇಲೆ ವೆದರ್ ಇನ್ಫೆಕ್ಷನ್ನು, ಅದಕ್ಕೆ ಬೆಂಗಳೂರಿಗೆ ಹೋಗ್ಬಿಟ್ಟು ಎಲ್ಲಿಗೆ ಹೋಗೋದು? ಊಟಿಗೆ ಹೋಗೋದಾ? ಅಲ್ಲ, ಊಟಿಯವ್ರು ಬೆಂಗಳೂರಿಗೆ ಬರೋದಾ? ಎಂತೆಂಥ ಕಥೆಗಳು ಬರೀತಾರೆ ನಮ್ಮ ಜನ ಅಂದರೆ ಆ ಭಗವಂತನಿಗೇ ಪ್ರೀತಿ. ವಿಷಯ ಇಷ್ಟೇ. ನೀನು ಒಳ್ಳೆ ಪ್ರಶ್ನೆ ಕೇಳಿದೆ. ಗ್ಯಾಸ್ಟ್ರಿಕ್ ಅಂತಕ್ಕಂತಹ ಒಂದು ವಿಚಾರ ಯಾಕೆ ಬರುತ್ತೆ? ಯಾರಲ್ಲೂ ಇಲ್ಲ ಅನ್ನುವಂಗಿಲ್ಲ. ಇದಕ್ಕೆ ಔಷಧ ಇಲ್ಲವೇ ಇಲ್ಲ, ಆದರೂ ಹೋಗಲೇಬೇಕು, ತಗೊಳ್ಳೇಬೇಕು ಅಲ್ವಾ? ಏನೋ ಒಂದು ತಗೋಬೇಕು ಗ್ಯಾಸ್ಟ್ರಿಕ್ಗೆ. ಸರಿ, ಯಾಕೆ ಬರುತ್ತೆ? ಎಂಥ ಅದ್ಭುತವಾದ ಪ್ರಶ್ನೆ ಇದು. ಪ್ರತಿಯೊಬ್ಬರು ತಿಳ್ಕೋಬೇಕು ಅಲ್ವಾ? ಗ್ಯಾಸ್ಟ್ರಿಕ್ ಯಾಕೆ ಬರಬೇಕು ಹೇಳೋಣ. ಪ್ರಶ್ನೆ ಇದೆಯಾ? ಹೌದು, ಕಾಲರ್ ಇದ್ದಾರೆ ಗುರುಗಳೇ. ಮಲ್ಲೇಶ್ ಅಂತ ಹೇಳಿ ಹಾಸನದಿಂದ ಕರೆ ಮಾಡಿದ್ದಾರೆ. ಮಲ್ಲೇಶ್ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಮೇಡಮ್. ಅವರ ನಕ್ಷತ್ರ ತಿಳಿಸಿ. ಮೂಲ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಗುರುಜಿ. ನಾರಾಯಣ ಹೇಳಿ. ಎಷ್ಟು ವಯಸ್ಸು ಮಗನಿಗೆ? ಮಗನಿಗೆ ಈಗ 45 ಮೇಲಾಯ್ತು. ಏನಾಗಬೇಕಿತ್ತು? ಅವನು BMS ಮಾಡಿ MD ಮಾಡ್ಕೊಂಡು ಲೆಕ್ಚರರ್ ಆಗಿದ್ದ. ಗೌರ್ಮೆಂಟ್ ನೌಕರಿಗೆ ಹೋಗಲಿಲ್ಲ. ಆಮೇಲೆ ಇಲ್ಲಿ JSS ಅಲ್ಲಿ ಲೆಕ್ಚರರ್ ಆಗಿದ್ದ. ಹಾಂ, ಅಲ್ಲೊಂದು 3 ವರ್ಷ ಮಾತ್ರ ಡ್ಯೂಟಿ ಮಾಡಿದ. ಮತ್ತೆ ಬಿಟ್ಟು ಬಂದು ಅಲ್ಲೇ ಮೈಸೂರಾಗೆ ಇದ್ದ. ಇಲ್ಲಿ ನಮ್ ಜೊತೆ ಬಾ ಅಂದ್ರೆ ಬರಲ್ಲ, ಹೋದ. ಆಮೇಲೆ 2017ರಲ್ಲಿ ಕರ್ಕೊಂಬಂದು ಇಲ್ಲೇ ಡ್ಯೂಟಿಗೆ ಹೋಗು, ಇಲ್ಲೇ ಯಾವ್ದಾರು ಇದಕ್ಕೆ ತೆಗ್ಬಿಟ್ಟು ಇಲ್ಲಿ BMS MD ಇದ್ ಮಾಡಿ ಇಲ್ಲಿ ಮಾಡಿದ್ದು, ಇಲ್ಲಿ ಹಾಸನ ಆಯುರ್ವೇದಿಕ್ ಕಾಲೇಜಲ್ಲಿ. ಆಮೇಲೆ ಏನ್ ಮಾಡಿದ್ರು ಅಲ್ಲಿಗೂ ಹೋಗಲ್ಲ. ಮದುವೆ ಮಾಡ್ಕೊಂಡ್ 108 ಹೆಣ್ಮಕ್ ತೋರ್ಸಿದ್ರು. ಮದುವೆನೂ ಮಾಡ್ಕೊಳಕ ಆ ಹುಡುಗಿ ಚೆನ್ನಾಗಿಲ್ಲ, ಈ ಹುಡುಗಿ ಚೆನ್ನಾಗಿಲ್ಲ ಅಂತ ಹಿಂಗೆ ಮಾಡ್ಕೊಂಡ್ ಬಂದ. ಏನ್ ಮಾಡೋದು ಸ್ವಾಮಿ ಗುರುಜಿ? ಎಷ್ಟು ವಯಸ್ಸಾಗಿ ಹೇಳಿ? ಅವನಿಗೆ 46 ಆಗಿದೆ. ಅಲ್ಲ, 46 ವರ್ಷದವರೆಗೂ ಇನ್ನೂ ಹುಡುಗನ ಬಗ್ಗೆ ಹುಡುಕ್ತಾ ಇದ್ದೀರಲ್ಲ ನೀವು, ಅಪ್ಪ ಅನ್ನಿಸ್ಕೊಂಡವ್ರು. ಏನು ಮಾಡ್ತಿದ್ರಿ ತಿಳ್ಕೊಳ್ಳೋದೆ? ಏನ್ ಮಾಡೋದು ಸ್ವಾಮಿ, ಹೇಳಿದ್ ಕೇಳೋದು, ನಾವೇನ್ ಮಾಡಕ್? ಒಂದ್ ನಿಮಿಷ ಎಲ್ಲ ನಿಮ್ಮದೇ ಪ್ರಸಾದ, ಅದು ಅವಂದಲ್ಲ. ನೀವು ಗಂಡ ಹೆಂಡ್ತಿ ನಡೆದು ಬಂದ ದಾರಿ ಇದೆಯಲ್ಲ ನಿಮ್ಮ ವಂಶದ್ದು, ನಿಮ್ಮ ವಂಶದ ಕತೆ ಅವನು. ಮಕ್ಕಳ ಮೇಲೆ ದೂರ ಬೇಡ್ರಿ. ಮಗ ಏನು ಅನುಭವಿಸ್ತಾ ಇದ್ದಾನೆ, ಅಪ್ಪ ಅಮ್ಮ ಮಾಡಿ ಬಂದಂತಹ ಕೆಟ್ಟ ದಾರಿ, ಕೆಟ್ಟ ಅಭ್ಯಾಸಗಳು, ಕುಟುಂಬದ ಸತ್ಯವನ್ನು ತಿಳಿದೇ ಇರುವ ಕಾರಣ ಮಕ್ಕಳು ಹುಟ್ಟಿ ನಿಮ್ಮನ್ನು ಕಾಡ್ತಾರೆ. ಒಂದು ತಿಳ್ಕೊಳ್ಳಿ. ಅವನಿಗೆ ಮದುವೆ ಯಾಕೆ ಇಷ್ಟ ಇಲ್ಲ ಅಂದರೆ ಅವನಿಗೆ ಬೇಜಾರು ಅಂತಕ್ಕಂಥದ್ದು ಗೊತ್ತಿದೆಯಾ ನಿಮಗೆ? ಅಲ್ಲ, ಅವನು ಬೇಜಾರಾಗುತ್ತೆ ಅಂತ ಗೊತ್ತಿದೆಯಾ ಅಂದೆ? ಗೊತ್ತಾಗುತ್ತೆ. ಯಾಕೆ ಬೇಜಾರು ಅಂದರೆ ಮದುವೆ ಆಗಿಲ್ಲ ಅಂತ ಬೇಜಾರೋ, ಊಟ ಸರಿ ಇಲ್ಲ ಅಂತ ಬೇಜಾರು ಅಂತ ನೀವು ಅನ್ಕೋತೀರಾ. ಹೌದೌದೌದು. ನೀವು ನಿಮ್ಮ ಮಗನ ಒಂದಿನ ಮನೆಯಲ್ಲಿ ಇಟ್ಕೊಂಡು ಪೂರ್ಣವಾಗಿ ಬೆಳಗಿನ ಸಾಯಂಕಾಲ ತನಕ ನಿಮ್ಮ ಮಗ ಓಡಾಡೋದು, ನಿದ್ದೆ ಮಾಡೋದು ಪ್ರತಿಯೊಂದು ನೋಡಿದ್ದೀರಾ ನೀವು? ಯಾವತ್ತಾರು 40 ವರ್ಷಕ್ಕೆ ನೋಡಿದೀವಿ. ಸರಿ, ನಾನು ಈ ಪ್ರಶ್ನೆ ನಮ್ ಜೊತೆ ಕೂತ್ಕೊಂಡು ಊಟನೇ ಮಾಡಲ್ಲ. ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಅದಕ್ಕೆ ಹೇಳ್ತೀನಿ. ಊಟ ಯಾಕೆ ಮಾಡಲ್ಲ ಅಂತಕ್ಕಂತಹ ಒಂದು ವಿಚಾರಕ್ಕೆ ನೀವು ಫಸ್ಟ್ ಕೇಳಬೇಕು. ಅವನಿಗೆ ವಾಶ್ ಬೇಷನ್ಗೆ ಹೋಗ್ತಕ್ಕಂಥದ್ದು ಅಂದರೆ ಬೇಡ, ಕೊನೆ ಬಾತ್ರೂಮ್ಗೆ ಹೋಗ್ತಕ್ಕಂಥ, ಟಾಯ್ಲೆಟ್ಗೆ ಹೋಗ್ತಕ್ಕಂಥ ಅಭ್ಯಾಸ ಎಷ್ಟು ಸಮಯ ತಗೋತಾನೆ ನೋಡಿದ್ದೀರಾ? ಲೇಟ್ ತಗೊಂತಾನೆ. ಅಲ್ಲಿದೆ ರೀ ಪಿಕ್ಚರು. ಅವನು ಡೆಲಿವರಿಗೆ ಹೋದ ಹೆಂಗಸು ಬೇಗ ಬರ್ತಾಳೆ, ಇವನು ಬರೋಕ್ಕಾಗಲ್ಲ. ಮದುವೆ ಯಾಕೆ ಸ್ವಾಮಿ ಅವನಿಗೆ ಹೇಳಿ? ಇನ್ನು ಸ್ವಲ್ಪ ದಿನದಲ್ಲಿ ನಿಮಗೆ ಒಂದು ಮೆಸೇಜ್ ಸಿಕ್ಕತ್ತೆ, ತುಂಬ ಲೇಟಾಗಿ ಬಂದಿದ್ದೀರಾ ನೀವು ಅಂತ. ಹಾಸ್ಪಿಟ್ಲಲ್ಲಿ ಅಕಸ್ಮಾತ್ ಏನಾರು ತಲೆ ಚಕ್ಕರ್ ಬಂದರೆ ನಿಮ್ಮ ಮಗನಿಗೆ ಹಾಸ್ಪಿಟ್ಲ್ ಅಡ್ಮಿಟ್ ಆದರೆ ಡಾಕ್ಟ್ರ್ ಹೇಳ್ತಾರೆ ತುಂಬ ಲೇಟಾಗಿ ಬಂದಿದ್ದೀರಾ ಅಂತ. ಅವತ್ತು ತುಂಬ ಬೇಜಾರು ಅನುಭವಿಸ್ತೀರಾ, ತುಂಬ ಕಣ್ಣಲ್ಲಿ ನೀರು ಹಾಕ್ತೀರಾ. ಇದು ಸತಸಿದ್ಧ. ನೀವು ಮಗನ್ನ ಕಂಪ್ಲೀಟಾಗಿ ಆಫ್ ಮಾಡಿಬಿಟ್ಟಿದ್ದೀರಾ. ಓದಿಸಿದ್ರಿ ಅಷ್ಟೇ, ಅಲ್ಲಿ ಇಲ್ಲಿ ಸರ್ಕಸ್ ಮಾಡಿದ್ರಿ ಅಷ್ಟೇ, ಮಗನ ಆರೋಗ್ಯ ನೋಡಿಲ್ಲ. ಯಾವ ಪುರುಷಾರ್ಥಕ್ರಿ ಅಪ್ಪ ಅನ್ನಿಸ್ಕೊಂಡು ಸ್ವಲ್ಪ ಯೋಚನೆ ಮಾಡ್ರಿ. ಏನಕ್ರಿ ಮಕ್ಕಳು ಬೇಕು? ಅಲ್ಲ, ಮಕ್ಕಳು ನಾವು ನಮ್ಮ ತಾಯಿ ತಂದೆ ಹೇಳ್ದಂಗೆ ಕೇಳ್ಕೊಂಬಂದು. ಅಮ್ಮ, ಒಂದು ನಿಮಿಷ, ನೀವು ಹೇಳ್ದಂಗೆ ಕೇಳಕ್ಕೆ ನಿಮ್ಮಪ್ಪ ನಿಮ್ಮನ್ನ ಓದಿಸಿ IAS ಆಫೀಸರ್ ಮಾಡಿರಲಿಲ್ಲ, ಹೌದಾ? ಹೌದೌದೌದು. ನಿಮ್ಮ ಮಗನ ಯಾಕೆ ಮಾಡಿದ್ರಿ? ನಾವು IAS ಆಫೀಸರ್ ಅಲ್ಲ, BMS MD ಅಷ್ಟೇ. ಸರಿಪ, ಆಯಿತು. ಒಂದು ವಿಷಯ, ನಿಮ್ಮ ಕಾಲದನ್ನು ತಂದು ಈ ಕಾಲಕ್ಕೆ ಆಗ್ತೀರಾ ಅಂತಂದರೆ ಸ್ವಲ್ಪ ಯೋಚನೆ ಮಾಡಬೇಕು. ನೀವು ಶ್ರಮ ಪಡ್ತಿದ್ರಿ, ನಿಮ್ಮ ಅಪ್ಪನ ಕಾಲದಲ್ಲಿ ಶ್ರಮ ಪಡ್ತಿದ್ರು. ಈಗ ನಿಮ್ಮ ಮಗ ಶ್ರಮ ಪಡ್ತಾನಾ?
ಇಲ್ಲ 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 ಇಲ್ಲ. ಸ್ವಲ್ಪ ಯೋಚನೆ ಮಾಡಿ. ಎರಡನೇ ವಿಷಯಕ್ಕೆ ಅವ್ನು ಬರ್ತೀನಿ. ಯಾವ ಕಾರಣಕ್ಕೂ ಹೇಳಿದ್ ಕೇಳೋದು ಇಲ್ಲ, ಅಲ್ಲ ಒಂದು ನಿಮಿಷ, ಯಾತಕ್ಕೆ ಕೇಳೋದಿಲ್ಲ ಅಂತಂದ್ರೆ ನಿಮ್ಮ ಮನೇಲಿ ಸತ್ತವ್ರ ಫೋಟೋ ಯಾವ್ದು ಇಟ್ಟಿದ್ದೀರಾ ಹೇಳಿ? ನಮ್ ತಾಯಿ ತಂದೆದು. ಅವ್ರು ಪೂಜೆ ಮಾಡೋದು ಯಾರು? ಪೂಜೆ ನಾವೇ ಮಾಡೋದು. ನೋಡಿ, ಇದನ್ನ ದಯವಿಟ್ಟು ಯಾವತ್ತು ಬಿಡ್ತಿರೋ, ನಿಮಗೆ ಎಷ್ಟು ಬೇಜಾರಾಗುತ್ತೋ ನಂಗೆ ಗೊತ್ತಿಲ್ಲ. ಒಂದು ತಿಳ್ಕೊಳ್ಳಿ, ಸತ್ತವರಿಗೆ ನೀವು ಪೂಜೆ ಮಾಡ್ಕೊಂಡು ಬಂದಂಥ ವಂಶದಲ್ಲಿ ಬರುತ್ತೆ ಮೂಲಾ ನಕ್ಷತ್ರದ ಮಗು. ಮದುವೆ ಆಗೋದು ಕಷ್ಟ, ಆರೋಗ್ಯ 80% ಸತ್ತೋಗಿರುತ್ತೆ ತಾಯಿ ಗರ್ಭದಲ್ಲಿರಬೇಕಾದ್ರೆ. ಮದುವೆ ಆದ್ರೂ ಗಂಡ ಹೆಂಡತಿ ಇರೋದು ಕಷ್ಟ. ಇಂಥ ನಕ್ಷತ್ರದಲ್ಲಿ ಹುಟ್ಟಿರೋ ಮಗ ಏನಕ್ಕೆ ಅಂದರೆ ನೀವು ಸತ್ತವರಿಗೆ ನೀವು ಮಾಡ್ಕೊಂಡು ಬಂದಿರೋದು ಪೂಜೆ. ಸತ್ತವ್ರ ಫೋಟೋ ಪೂರ್ತಿ ಕೇಳಿಸ್ಕೊಳ್ಳಿ. ಸತ್ತವ್ರ ಫೋಟೋ ಯಾರು ಮನೇಲಿ ಮಾಡ್ಕೊಂಡಿರ್ತಾರೆ ಆ ಮನೆ ಸದಾ ದುಃಖದಲ್ಲಿ ತುಂಬಿರುತ್ತೆ. ದೇವ್ರ ಫೋಟೋ ಪೂಜೆ ಮಾಡ್ರಿ ಅಂದರೆ ಸತ್ತವ್ರು ಮಾಡ್ಕೊಂಡು ಪೂಜೆ ಮಾಡ್ತಾರೆ. ಏನು ದೇವರು ಅಂತಾನ ಅವರು? ದೇವರಾಗಿದ್ದರೆ ನಿಮ್ಮ ಮನೆಗೆ ಯಾಕೆ ಒಳ್ಳೇದಾಗಬಾರ್ದಾಗಿತ್ತು? ಸತ್ತವ್ರು ದೇವರಾಗಿದ್ದರೆ ತಿಳ್ಕೊಳ್ಳಿ ಸ್ವಲ್ಪ. ಸತ್ತವ್ರಿಗೆ ಶ್ರಾದ್ದ ಮಾಡಿ. ಶ್ರಾದ್ದ ಅದೇ 3 ವರ್ಷ ಮಾಡಿದ್ದು. ಆಹಾ, ಏನು ಚೆನ್ನಾಗಿ ಹೇಳ್ತೀರಾ ಸ್ವಾಮಿ. 3 ವರ್ಷ ಮಾಡ್ಬಿಡಿ. ಮಾಡಿದ್ದು ಅಲ್ಲೆಲ್ಲ ಯುಗಾದಿ ಹಬ್ಬಕ್ಕೆ ಒಂದ್ಸಲ ಸ್ನಾನ ಮಾಡಬೇಡಿ. ಇನ್ನ ಎಲ್ಲೂ ಹೇಳ್ಬೇಡಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಿಮ್ಮಪ್ಪನಿಗೆ ನೀವು ಮಾಡಿಲ್ಲ, ಅವರಪ್ಪನಿಗೆ ಮಾಡಿಲ್ಲ, ಹಿಂಗೆ 3 ವರ್ಷದಿಂದ ಮಾಡಿಬಿಟ್ರೆ ಎಲ್ಲ ಆಗ್ಬಿಡತ್ತೆ. ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಮಗನ ಭವಿಷ್ಯವನ್ನ ಒಂದು ನಿಮಿಷ, ಮಗನ ಭವಿಷ್ಯವನ್ನ ಹಾಳು ಮಾಡಿದ್ದೀರಾ. ನಿಮ್ಮ ಮಗನ ಭವಿಷ್ಯವನ್ನ ತುಂಬಾ ಬೇಜಾರಲ್ಲಿ ನೋಡ್ತೀರಾ. ಬೇಡ, ಯಾವ ತಂದೆಗೂ ಇದಾಗಬಾರ್ದು. ಹೆದರ್ಕೋಬೇಡಿ ದಯವಿಟ್ಟು. ಯಾರೂ ಇದನ್ನು ಹೇಳಕ್ಕೆ ಸಾಧ್ಯ ಇಲ್ಲ, ನಾನು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಮೂಲಾ ನಕ್ಷತ್ರದಲ್ಲಿ ಎಣ್ಣೆ ಹುಟ್ಲಿ ಗಂಡೆ ಹುಟ್ಲಿ ಆಯಸ್ಸು ಕಮ್ಮಿ ಇರುತ್ತೆ. ಕಾರಣ ಊಟ ಕರಗಲ್ಲ, ಕರಗಿದ್ದು ಹೊರಗೆ ಬರಲ್ಲ. ಹೆಂಗ್ರಿ ಬದುಕ್ತಾರವರು? ಮದುವೆ ಏನಕ್ರಿ ಅವ್ರಿಗೆ ಹೇಳಿ? ಯೋಚನೆ ಮಾಡಿ. ಪರಿಹಾರ ಏನು ಪರಿಹಾರ? ಇಷ್ಟೊಂದು ಲೇಟಾಗಿ ತಿಳ್ಕೊಂಡು ಪರಿಹಾರ ಏನು? ತಿಳ್ಕೊಳ್ಳಿ, ಮಗ ಏನಾಗ್ತಾ ಇದ್ದಾನೆ. ನಿಮ್ಮ ಮಗನ ಕರ್ಕೊಂಡು ಮುಂದೆ ಕೂತ್ಕೊಳ್ಳಿ. ಅರ್ಧ ಗಂಟೆ ಮಾತಾಡಿಸ್ತೀನಿ. ನಿಮ್ಮ ಮಗನ ಕಣ್ಣಲ್ಲಿ ನೀರು ಹೆಂಗೆ ಬರುತ್ತೆ ಸ್ವಲ್ಪ ನೋಡಿ. ಅರ್ಧ ಗಂಟೆ ತೋರಿಸ್ತೀನಿ. ಅಲ್ಲ ಹೇಳಿ, ಎಲ್ಲಿಗೂ ಬರಲ್ಲ. ಕರೆದ್ರೆ ನಮ್ಮ ಜೊತೆ ಎಲ್ಲಿಗೂ ಬರಲ್ಲ. ಒಂದು ನಿಮಿಷ. ಯಾಕೆ ಬರಲ್ಲ ಅಂದರೆ ಅವನಿಗೆ ಜೀವನದಲ್ಲಿ ನಿರಾಸೆ ಆಗಿದೆ. ಈಗ ಒಂದು 10 ನಿಮಿಷ ಹಿಂದೆ ಇನ್ನೊಬ್ರಿಗೆ ಹೇಳಿದೆ, ಮದುವೆ ಮಾಡಕ್ಕೆ ಕೊಟ್ಟರು ಬೇಡ, 40 ವರ್ಷ ಅಂದರೆ ಬೇಡಬೇಡಿ ಅಂತ ಹೇಳಿದೆ. ಮದುವೆ ಇಲ್ಲ ರೀ ಅವ್ರಿಗೆ. ಮೂಲಾ ನಕ್ಷತ್ರಕ್ಕೆ ಮದುವೆ ಇಲ್ಲ. ಒಂದು ಪ್ರಪಂಚದಲ್ಲಿ ಮೂಲಾ ನಕ್ಷತ್ರಕ್ಕೆ ಮದುವೆ ಆಗಿರೋರು ಇಲ್ಲವಾ ಅಂತ ಕೇಳುವಂಥ ಪ್ರಶ್ನೆ ಕೂಡ ಬರುತ್ತೆ. ಅದಕ್ಕೂ ಉತ್ತರ ಹೇಳ್ಬಿಡ್ತೀನಿ. ಎಲ್ಲವೂ ಕೂಡ ಒಂದೇ ಆಧಾರವಾಗಿ ಒಂದೇ ಮನೇಲಿ ಯಾರು ವಾಸ ಮಾಡಲ್ಲ, ಒಂದೇ ಜಾಗದಲ್ಲಿ ವಾಸ ಮಾಡಲ್ಲ, ಒಂದೇ ರೀತಿ ಇರಲ್ಲ, ಒಂದೇ ತಂದೆ ತಾಯಿ ಇರಲ್ಲ. ಅದಕ್ಕೆ ಪರಿವರ್ತನೆ ಮಾಡ್ಕೋತಾರೆ, ತಿಳ್ಕೋತಾರೆ, ಬಚಾವಾಗಿರ್ತಾರೆ. ಕೆಲವರು ನಾವಿರೋದೇ ಹಿಂಗೆ ಮಕ್ಕಳನ್ನ ಓದಿಸ್ಬೇಕು ಅಂತ ತಿಳ್ಕೊಂಡಿರ್ತಾರೆ. ಮಕ್ಕಳು ಹಿಂಗೆ ತಗಲಾಕ್ಬಿಟ್ಟು ಅವರು ತಗಲಾಕೊಂಡಿರ್ತಾರೆ. ನೀವು ಮಾಡಿರೋ ತಪ್ಪು ಅದೇನೆ. ಬೇಕು ಅಂತ ಮಾಡಿಲ್ಲ, ಗೊತ್ತಿಲ್ಲದೆ ಬಂದಿದ್ದೀರಾ. ಇನ್ನು ಮುಂದೆ ದೇವರಿಗೆ ಫೋಟೋ ಪೂಜೆ ಮಾಡಬೇಕೆ ಹೊರತು ಸತ್ತವರ ಫೋಟೋವನ್ನು ನೀವು ಪೂಜೆ ಮಾಡೋದೇ ಆದರೆ ಮನೆಯಲ್ಲಿ ಸತ್ತವ್ರ ಫೋಟೋ ಲೈನಿಗೆ ಜೋಡಿಸ್ಬೇಕಾಗತ್ತೆ. ಬಂದವ್ರಿಗೆ ಹೇಳ್ಬೇಕಾಗತ್ತೆ, ಇವನು ನಮ್ಮ ತಮ್ಮ, ಇವನು ಅವನು, ಇವನು ಇಂಥ ಅವನು ಅಂತ. ದಯವಿಟ್ಟು ಶಾಪಕ್ಕೆ ಗುರಿ ಆಗಬೇಡಿ. ಇದ್ರ ಬಗ್ಗೆ ಸತ್ಯ ತಿಳ್ಕೊಳ್ಳಿ. ನಿಮ್ಮ ಮಗ ಬರದೇ ಇರೋ ಪರವಾಗಿಲ್ಲ, ನೀವು ಗಂಡ ಹೆಂಡತಿ ಬಂದು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದರೆ ತಿಳ್ಕೊಳ್ಳಿ, ಹೇಳ್ಕೊಡೋಣ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ, ರಾಘವೇಂದ್ರ ಅಂತ ಹೇಳಿ ಬೆಂಗಳೂರಿಂದ. ರಾಘವೇಂದ್ರ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಮದುವೆ ಬಗ್ಗೆ ಕೇಳಬೇಕಿತ್ತು ಮ್ಯಾಮ್. ಅವರ ನಕ್ಷತ್ರ ತಿಳಿಸಿ. ವಿಶಾಖ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ನಮಸ್ಕಾರ ಸರ್. ನಾರಾಯಣ ಹೇಳಿ, ಯಾರು ವಿಶಾಖ ನಕ್ಷತ್ರ? ನನ್ನ ಮಗಳದ್ದು ಸರ್. ಎಷ್ಟು ವಯಸ್ಸು? 24 ನಡೀತಿದೆ ಸರ್. ಏನು ಮಾಡ್ತಿದ್ದಾಳೆ ಮಗಳು? ಅವಳು BE ಆಗಿ MBA ಮಾಡ್ತಿದ್ದಾಳೆ. ಏನು ಆಗ್ಬೇಕು ಇವಾಗ? ಅದೇ ಮದುವೆ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅದೇ ಅವಳು ಸ್ವಲ್ಪ ಸಿಟ್ಟು ಮಾಡ್ತಿರ್ತಾಳೆ, ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಿರ್ತಾಳೆ. ಅಲ್ಲ, ನೀವು ಮದುವೆ ಅವಳು ಮಾಡಂಗಿಲ್ಲ, ನೀವು ಮಾಡ್ಕೊಳ್ಳಿ ಇನ್ನೊಂದ್ಸಲ ಅಂತ ಹೇಳ್ತಾಳೆ ಅವಳು. ಹೇಳಿದ್ಲಾ? ಹಾಗೇನು ಹೇಳಿಲ್ಲ. ಅಲ್ಲಲ್ಲ, ಒಂದು ನಿಮಿಷ. ಅವಳಿಗೆ ಮದುವೆ ನೀವು ಮಾಡೋಕ್ಕಾಗಲ್ಲ, ಈ ಜನ್ಮದಲ್ಲಿ ಮದುವೆ ಮಾಡೋಕ್ಕಾಗಲ್ಲ ಸರ್. ಓದಿಸಿದ್ದೀರಾ ಸರ್ ನೀವು ಅಷ್ಟೇ. ಆ ಮಗು ಆರೋಗ್ಯದ ಬಗ್ಗೆ ತಿಳ್ಕೊಂಡಿದ್ದೀರಾ ಸರ್? ತಂದೆ ತಾನೇ ನೀವು? ಹೌದು. ಹಾಂ. ಪ್ರತಿಯೊಬ್ಬ ಮನುಷ್ಯನಿಗೆ ಯೂರಿನ್ ಮೋಷನ್ನು ಕರೆಕ್ಟಾಗಿ ಇರಬೇಕು ಅಂತೀರಾ, ಇಲ್ಲ ಇರಬಾರ್ದು ಅಂತೀರಾ? ಯೂರಿನ್ ಮೋಷನ್ ಸರಿಯಾಗಿರ್ಬೇಕು. ಸ್ವಲ್ಪ ಕೇಳಿ ನೋಡಿ ದಯವಿಟ್ಟು. ನಿಮ್ಮ ಹೆಂಗಸ್ರಿಗೆ ಹೇಳ್ಬಿಟ್ಟು ಕೇಳಿ. ಅವಳದು ವಿಶಾಖ ನಕ್ಷತ್ರ ಅಂದರೆ ನೀರಿಲ್ಲದ ದೇಹ. ನೀರು ಕುಡಿಯೋಕ್ಕೆ ಗೊತ್ತಾಗಲ್ಲ ಕಣಮ್ಮ, ಜ್ಞಾಪಕ ಬರಲ್ಲ. ವಿಶಾಖ ಏನು ಅಂದರೆ ಬರಡು ಭೂಮಿ, ಒಣಗಿರೋ ಭೂಮಿ. ಹೆಂಗೆಂಗೋ ಎಲ್ಲೆಲ್ಲೋ ಕುಂತಾವು ತುಗುಡಿಸ್ಬೇಕು. ಮಲ್ಕೊಂಡು ಇಲ್ಲ, ಕುಂತಾವು ತುಗುಡಿಸ್ಬೇಕು. ಯಾಕೆ ಅಂದರೆ ಅದಕ್ಕೆ ಪ್ರಜ್ಞೆ ಇರಲ್ಲ ವಿಶಾಖಕ್ಕೆ. ಕಾರಣ ಯಾವುದೇ ಕಾರಣಕ್ಕೂ
ದೇಹದಲ್ಲಿ ತ್ಯಾಜ್ಯವನ್ನು ಹೊರಗಡೆ ಹಾಕ್ತಕ್ಕಂಥದ್ದು ಎಲ್ಲರಿಗೂ ಇರತಕ್ಕಂಥ ವಿಚಾರ, ಹೌದಲ್ಲಮ್ಮ? ತ್ಯಾಜ್ಯ ಹೊರಗಡೆ ಹೋಗಲ್ಲ ರೀ, ಎಲ್ಲ ಅರ್ಧಂಬರ್ಧಾನೆ. ನಮ್ಮ ಜನಕ್ಕೆ ಇಷ್ಟು ಓಪನ್ ಆಗಿ ಹೇಳೋಕ್ಕೆ ಯಾರೂ ಪ್ರಪಂಚದಲ್ಲಿ ಹೇಳ್ತಾ ಇಲ್ಲ. ಅಂಥ ಸತ್ಯ, ಕಟು ಸತ್ಯ ಹೇಳ್ತಾ ಇದ್ದೀನಿ ನಾನು, ಪ್ರೂವ್ ಮಾಡಿ ತೋರಿಸ್ತೀನಿ. ನಾನೇನು ಸ್ಕ್ಯಾನ್ ಮಾಡಲ್ಲ, ಡಾಕ್ಟ್ರಲ್ಲ. ದೇಹದಲ್ಲಿ ಎಲ್ಲೆಲ್ಲಿ ಡ್ಯಾಮೇಜ್ ಇದೆ, ಎಲ್ಲಿ ತುಂಬಿ ಒಳಗಡೆ ಕೊಳಿತಾ ಇದೆ ತಿಳ್ಕೊಳ್ಳಿ. ನೀರು ಬಾಟ್ಲು ಕೈ ಕೊಟ್ಬಿಟ್ರೆ ನೀರು ಕುಡಿಯಲ್ಲ ಅವರು. ಹಾಂ, ಎಲ್ಲೋ ಯೋಚನೆ ಮಾಡ್ಕೊಂಡು ಸುಮ್ಮನೆ ಮೊಬ್ಬದಿದ್ದಂಗೆ ಇರ್ತಾರೆ. ಮಕ್ಕಳಿಗೆ ಮದುವೆ ಮಾಡೋಕ್ಕೆ ಹೋದರೆ ಅವ್ರಿಗೆ ಪ್ರೀತಿ ಇಲ್ಲ, ಖುಷಿ ಇಲ್ಲ. ದಯವಿಟ್ಟು ಮದುವೆ ಮಾಡಬೇಡಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ವಿಶಾಖಕ್ಕೆ ಮದುವೆ ಮಾಡಬಾರದು. ವಿಶಾಖಕ್ಕೆ ಮದುವೆಗಳು ಇದೆ, ಮದುವೆ ಇಲ್ಲ. ಎಷ್ಟು ಬೇಕಾದ್ರೂ ಆಗ್ಬೋದು. ಅಂದರೆ ಮನಸ್ಸು ಆ ಮಟ್ಟಕ್ಕೆ ಕೆಟ್ಟೋಗಿರುತ್ತೆ. ಗಂಡ ಕಣ್ಣಿಗೆ ಚೆನ್ನಾಗಿ ಕಾಣಿಸಲ್ಲ, ಅವನೆಷ್ಟೇ ಸುರಸುಂದರಾಂಗಾರು ಚೆನ್ನಾಗಿ ಕಾಣಿಸಲ್ಲ. ನೀವು ನೋಡವ್ವ, ಚೆನ್ನಾಗವನು ಕಣವ, ಬೆಳ್ಳಗವನ ಕಣವ, ಮೂಗು ಚೆನ್ನಾಗದೆ ಕಣವ, ಓದವನೇ ಕಣವ, ಹೇಳಿ ನೀವೇ ಮಾಡ್ಕೋಬೇಕು. ಅವಳು ಮಾಡ್ಕೊಳ್ಳಲ್ಲ. ಯಾಕೆಂದ್ರೆ ಅವಳೆಲ್ಲ ಕೆಟ್ಟೋಗಿದೆ. ತಲೆಯಲ್ಲಿ ಇರ್ತಕ್ಕಂಥದ್ದು ಬರೇ ನೋವು ಅಥವಾ ತಲೆ ತಿರುಗು. ಇದನ್ನು ಕೇಳಿದಿರಾ ನಿಮ್ಮ ಮಗಳಿಗೆ? ತಲೆ ಸುತ್ತಿದೆಯಾ, ತಲೆ ನೋವು ಬರುತ್ತಾ, ಕೇಳಿದ್ದೀರಾ? ಹಲೋ, ಕಟ್ಟಾಗಿದೆ. ಕರೆ ಕಟ್ಟಾಗಿದೆ ಗುರುಗಳೇ. ಅದಕ್ಕೆ ಸಿಂಪ್ಟಮ್ಸು ವಿಶಾಖ ನಕ್ಷತ್ರಕ್ಕೆ ಮೊದಲು ಭಯಂಕರವಾಗಿ ಹೊಡೆತ ಕೊಡೋದು ತಲೆ. ಯಾಕೆ ಅಂದರೆ ಕರಳಲ್ಲಿ ಕ್ಲೀನ್ ಆಗಿಲ್ಲ ಅಂದರೆ ಅದು ತಲೆಗೆ ಹೊಡೆಯೋದು. ಮೆದುಳಿಗೆ ಇರ್ತಕ್ಕಂಥ ಬೇರೆ ಯಾವುದು ಅಂದರೆ ಕರಳು, ಅಲ್ಲಮ್ಮ? ಕರಳು ಶುದ್ಧಿ ಇಲ್ಲ ಅಂದರೆ ಮೆದುಳು ಕೆಡುತ್ತೆ. ಮೆದುಳು ಕೆಟ್ಟಾಗ ತಲೆ ಚಕ್ಕರ ಬರುತ್ತೆ, ತಲೆನೋವು ಬರುತ್ತೆ. ಯಾವಾಗ ಅಂದ್ರೆ ಅವ್ರು ನಿದ್ದೆ ಬರುತ್ತೆ. ತಿಂದರೂ ಕಷ್ಟ, ತಿಂದೇ ಇದ್ರೂ ಕಷ್ಟ, ಕೂತ್ಕೊಂಡ್ರೂ ಕಷ್ಟ, ಎಲ್ಲಿದ್ರೂ ಕಷ್ಟ. ಹೆಂಗ್ರಿ ಬದುಕ್ತೀರಾ ನೀವು? ಬೇಕಾಗಿ ಜೀವನ ಅಂತ ಎಷ್ಟು ಹಿಂಸೆ ಆಗುತ್ತಲ್ವಾ? ಹೌದು. ಈ ರೀತಿಯಾಗಿರ್ತಕ್ಕಂಥ ದೇಹವನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಬದುಕಿದ್ರೆ ಎಲ್ಲಿಂದ ಎಲ್ಲಿಗೆ. ಈಗ ಅವರಿಗೆ ಅದನ್ನು ಮುಚ್ಚಿಟ್ಟುಬಿಟ್ಟು ಅವಳು ಕರ್ಕೊಂಡೋಗಿ ಸುಬ್ರಹ್ಮಣ್ಯದಲ್ಲಿ ಒಂದು ಸರ್ಪ ಸಂಸ್ಕಾರ ಮಾಡಿಬಿಡಿ, ಹರಿದ್ವಾರಕ್ಕೆ ಕರ್ಕೊಂಡೋಗಿ ಒಂದು ಪಿತೃ ಸಂಸ್ಕಾರ ಮಾಡಿಬಿಡಿ, ಅಲ್ಲಿಂದ ಬಂದ ಮೇಲೆ ಒಂದು ಕದಲಿ ವಿವಾಹ ಅಥವಾ ಕುಂಭ ವಿವಾಹ ಮಾಡಿಬಿಡಿ. ಹಿಂಗೆ ಲೈನ್ ಕೊಡುವಂತಹ ಜನಗಳು ಬೇಕಾದ ಜನ ಸಿಗ್ತಾರೆ. ಹೋಗಿ ದುಡ್ಡು ಕೊಡಿ ಮಾಡಿಸಿ, ಹೋಗಿ ದುಡ್ಡು ಕೊಡಿ ಮಾಡಿಸಿ. ಜೀವನದಲ್ಲಂತೂ ಹೆಣ್ಣು ಉದ್ಧಾರ ಆಗಲ್ಲ, ಗಂಡು ಉದ್ಧಾರ ಆಗಿಲ್ಲ, ಆಗೋದೂ ಇಲ್ಲ. ಯಾಕಂದರೆ ಇವೆಲ್ಲ ಪ್ಲ್ಯಾನ್ ಸಬ್ಜೆಕ್ಟ್ಸ್, ಮ್ಯಾಜಿಕ್, ಬಿಸ್ನೆಸ್ ಅಷ್ಟೇ. ನೀವು ಹಂಗೆ ಇದ್ದೀರಾ, ಮದುವೆ ಆಗ್ಬಿಡ್ಬೇಕು. ಓದಿಸಿದ್ದೀವಿ ಸ್ವಾಮಿ, ಮಗಳನ್ನ ಇಷ್ಟು ಓದಿಸಿದ್ದೀವಿ, ಇಷ್ಟುದ್ದ ಹೇಳ್ತಾರೆ. ಏನಮ್ಮ? ಮದುವೆ ಇಲ್ಲ. ಮದುವೆಯಲ್ಲಿಲ್ಲ, ನೀವು ಮಾಡಿರೋದೇನು? ಓದಿಸಿದ್ದೀರಾ ಅಷ್ಟೇ, ಬಿಟ್ಬಿಡಿ. ಹಂಗೇನೆ ಮಾಡ್ಕೋತಾರೋ ಬಿಟ್ಬಿಡ್ತಾರೋ, ಹೆಂಗೋ ಇರ್ತಾರೆ. ನಿಮ್ಗೆ ಯಾಕೆ ಅಚ್ಚಂಟೆ? ಅದಕ್ಕೆ ಹೇಳುತ್ತಮ್ಮ, ನಿಜವಾದ ಶಾಸ್ತ್ರೀಯ ಪದ್ಧತಿಯ ಧರ್ಮಕ್ಕೆ ಹತ್ತಿರವಾದಂಥ ಮದುವೆ ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲಮ್ಮ. ಅದು ಹೊಟ್ಟೋಯ್ತದು. ಋತುವಾಗುವ ಮುಂಚೆ ಯಾರು ಹೆಣ್ಣು ಮದುವೆಯನ್ನು ಮಾಡ್ತಾರೋ ಆ ಮನೆ ನಿಜವಾಗಲೂ ಸುಭಿಕ್ಷವಾಗಿರುತ್ತೆ. ಆ ಕುಟುಂಬ, ವಂಶ ಎಂಥ ಅದೃಷ್ಟವಂತ ಕುಟುಂಬ ಆಗಿರುತ್ತೆ. ಅದು ಈ ಕಾಲದಲ್ಲಿ ನಡೆಯಲ್ಲ. ಈ ಕಾಲದಲ್ಲಿ ಅವೆಲ್ಲ ಆಗಲ್ಲ. ಅದಾದ ಮೇಲೆ 23 ವರ್ಷ ಹೆಣ್ಣು ಮಕ್ಕಳಿಗೆ ಆಗೋದ ಮೇಲೆ ಮದುವೆ ಅಂತ ಹುಡುಕಿದ್ರೆ ಅರ್ಥ ಇಲ್ಲ. ನಿಮ್ಮ ಬಲವಂತಕ್ಕೆ ಮದುವೆ, ಅವರ ಖುಷಿಗೆ ಮದುವೆ ಇಲ್ಲ. ಗಂಡಿಗೆ 27 ಆದ ಮೇಲೆ ಯಾವ ಕಾರಣಕ್ಕೂ ಮದುವೆ ಇಲ್ಲ. ಅದು ನಿಮ್ಮ ಬಲವಂತದ ಮದುವೆ. ಆ ಕಾರಣದಾಗಿ ಎಲ್ಲವೂ ವಿಚ್ಛೇದನ. ಗಂಡು ಹೆಣ್ಣು ಚೆನ್ನಾಗಿ ಕಾಣಿಸಲ್ಲ, ಹೆಣ್ಣು ಗಂಡು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ಈ ಪ್ರಕೃತಿ ದತ್ತವಾಗಿ ಹಣ್ಣು ಮರದ ಮೇಲೆ ಹಣ್ಣಾಗಿದ್ರೆ ಎಷ್ಟು ಪರಿಮಳ ಇರುತ್ತಲ್ಲಮ್ಮ. ಹೌದು. ಹಾಗೆ ಹೆಣ್ಣು ಸಿದ್ಧತೆಯಾದ ವಯಸ್ಸು ಋತುವಾದ 3 ತಿಂಗಳು 3 ವರ್ಷದಲ್ಲಿ ಮುಗಿಬೇಕು. ಈ ಪ್ರಕ್ರಿಯೆ 3 ತಿಂಗಳಲ್ಲಿ ಆಗೋದು ತುಂಬ ಅದ್ಭುತವಾದ ಹೆಲ್ತಿ ಆಗಿರ್ತಕ್ಕಂಥ ದೇಹ. ಋತುವಾದ 3 ತಿಂಗಳಿಗೆ ಮದುವೆ ಅಲ್ಲ. ಬೇರೆಯವ್ರು ಹೆಂಗೆ ತಿಳ್ಕೊತೀರೋ ನನಗೆ ಗೊತ್ತಿಲ್ಲ. ವಾಸ್ತವ ಇರತಕ್ಕಂಥದ್ದು ಪ್ರಕೃತಿದತ್ತವಾಗಿ ಹೆಣ್ಣಿಗೆ ಮದುವೆ ಯಾವಾಗ ಮಾಡಬೇಕು ಅನ್ನೋದೇ ಆದರೆ ಧರ್ಮ ಸಿದ್ಧಾಂತದ ಪ್ರಕಾರ 3 ತಿಂಗಳಲ್ಲಿ ಮುಗಿಬೇಕು, ಇಲ್ಲ 3 ವರ್ಷಗಳ ಮುಗಿಬೇಕು. ಅದಾದ ನಂತರ ನೀವು ಮದುವೆ ಮಾಡಿಲ್ಲ ಅಂದರೆ ನಿಮಗೆ ಕೇಳೋಕ್ಕೆ ಅಧಿಕಾರ ಇಲ್ಲ. ಇದನ್ನು ನಾನು ಹೇಳಬಾರ್ದು, ತಪ್ಪಾಗತ್ತೆ. ಹೆಣ್ಣು ಮಕ್ಕಳಿಗೆ ದಂಡಿಸುವ ಅಗತ್ಯ ತಂದೆ ತಾಯಿಗೆ ಬರುವುದಿಲ್ಲ. 3 ವರ್ಷಗಳ ನಂತರ ವೈಯಕ್ತಿಕವಾದ ಅನುಭವ ಬರುತ್ತೆ. ಅವ್ರು ಯಾರನ್ನಾರು ಆರಿಸ್ಕೋಬೋದು, ಏನಾರು ಮಾಡ್ಕೋಬೋದು, ಮದುವೆ ಆಗ್ಬೋದು, ಆಗದೆ ಹಾಗೇ ಇರ್ಬೋದು, ನಿಮಗೆ ಕಾಟ ಕೊಡ್ಬೋದು. ನಿಮಗೆ ಕಾಟ ಕೊಡೋಕ್ಕೆ ಅವ್ರು ಬಂದಿರೋದು. ಯಾಕೆ ಅಂದರೆ ಹೆಣ್ಣಾಗಲಿ ಗಂಡನ್ನಾಗಲಿ ನಾವು ಗುರುತಿಸಿ ಮದುವೆ ಮಾಡೋ ಮಟ್ಟ ನಮ್ಮ ದೇಶದಲ್ಲಿ ಸತ್ತೋಗಿದೆ. ಅಂದ ಮೇಲೆ ಮಕ್ಕಳನ್ನ ಚೆನ್ನಾಗಿರ್ತೀನಿ ಅಂತ ಮದುವೆ ಹೆಂಗೆ ಮಾಡ್ತೀರಾ? ಯಾವ ಮದುವೆ ಮಾಡ್ತೀರಾ? ಯಾರಿಗೆ ಮದುವೆ ಮಾಡ್ತೀರಾ? ಸ್ವಲ್ಪ ಯೋಚನೆ ಮಾಡಿ.
ಇದನ್ನು ಯಾರು ಗುಂಡಿಗೆ ಹಿಡ್ಕೊಂಡು ಹೇಳೋರಿಲ್ಲ. ನಾನು ಗುಂಡಿಗೆಯಿಂದ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಕ್ಕಳನ್ನು ನಿಜವಾಗ್ಲೂ ಹೇಳ್ತೀನಿ, ಸರಿಪಡಿಸಲೇಬೇಕು. ತಂದೆ ತಾಯಿ ಮಕ್ಕಳನ್ನ ಪ್ರೀತಿಸಲೇಬೇಕು ಅಂದರೆ ಅವರ ಪ್ರಕೃತಿಗನುಸಾರವಾಗಿ, ವಯಸ್ಸಿಗನುಸಾರವಾಗಿ ದಯವಿಟ್ಟು ಕನ್ಯಾದಾನವನ್ನು ಮಾಡಿ, ದಾರೆ ಎರೀರಿ. ಸತ್ತೋದ್ರೆ ನಿಮಗೆ ಸ್ವರ್ಗ ಸಿಕ್ಕತ್ತೆ. ನೀವು ಬಲವಂತದಿಂದ ಮದುವೆ ಮಾಡಬೇಡಿ, ನರಕ ಸಿಕ್ಕತ್ತೆ. ಯಾವುದೇ ಹೆಣ್ಣಿಗೂ ಗಂಡಿಗೂ ಬಲವಂತದ ಮದುವೆಯನ್ನು ಮಾಡುವ ಹಕ್ಕು, ಅಧಿಕಾರ ತಂದೆ ತಾಯಿಗೆ ಇಲ್ಲ. ಮಾಡಬೇಡಿ, ಬಿಟ್ಬಿಡಿ ಅವ್ರನ್ನ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಿಮ್ಮ ಅದೃಷ್ಟ ನಾನೇನು ಮಾಡೋಕ್ಕಾಗಲ್ಲ. ಸತ್ಯಾಂಶ ಇಷ್ಟೇ, ಮಕ್ಕಳನ್ನು ಬೆಳೆಸೋದು ಮುಖ್ಯ ಅಲ್ಲ, ಮಕ್ಕಳನ್ನ ಓದಿಸೋದು ಮುಖ್ಯ ಅಲ್ಲ, ಒಳ್ಳೊಳ್ಳೆ ಬಟ್ಟೆ ತೆಕ್ಕೊಡೋದು ಮುಖ್ಯ ಅಲ್ಲ, ಸ್ಟಾರ್ ಹೋಟ್ಲು ಕರ್ಕೊಂಡೋಗೋದು ಮುಖ್ಯ ಅಲ್ಲ, ಅವ್ರ ಹೆಸರಿಗೆ ಸೈಟ್ ತೆಗೆಯೋದು ಮುಖ್ಯ ಅಲ್ಲ. ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ಯಾವ ತಂದೆ ತಾಯಿಗಾರು ಗೊತ್ತಾಗತ್ತೇನಮ್ಮ? ಇಲ್ಲ ಗುರುಗಳೇ. ಯಾವ ಮಕ್ಕಳಾದರೂ ಅಪ್ಪ ಅಮ್ಮನ ಹತ್ರ ಹೇಳ್ಕೊತಾರ? ಇಲ್ಲ. ಅಥವಾ ಅಪ್ಪ ಅಮ್ಮ ಮಕ್ಕಳನ್ನ ಕೇಳ್ತಾರ? ಇಲ್ಲ. ಅಂದ ಮೇಲೆ ತಂದೆ ತಾಯಿ ಕುಟುಂಬ ಅನ್ನೋದಕ್ಕೆ ಏನು ಅರ್ಥ ಇದೆ? ಓದಿಸ್ಬಿಟ್ರೆ ಅವ್ರ ಕಾಲ ಮೇಲೆ ನಿಂತ್ಕೊಂಡು ಒಂದು ಕಾಲ ಮೇಲೆ ಒಂದು ಹಾಕೊಂಡು ನಿಂತ್ಕೊತಾರಂತೆ. ಅವ್ರು ಹೆಂಗೋ ನಿಂತ್ಕೊಂಡು ಆಗದೆ, ನೀವು ಕಾಲ ಮೇಲೆ ಹಾಕ್ಸಕ್ಕೆ ಹೋಗ್ಬೇಡಿ. ಅದೇ ತಾನೇ ಹೇಳೋದೆಲ್ಲರೂ. ಅವ್ರ ಕಾಲ ಮೇಲೆ ನಿಂತ್ಕೋಬೇಕಂತೆ. ನನಗೆ ನಿಜಕ್ಕೂ ಹೇಳ್ತೀನಿ, ಎಷ್ಟೊಂದು ನೀವು ಅರ್ಥಗರ್ಭಿತವಾಗಿ ಮಕ್ಕಳನ್ನ ಬೆಳೆಸ್ತಾ ಇದ್ದೀರಾ. ದಯವಿಟ್ಟು ಯಾರೇ ಆಗಲಿ ಈ ಸಂದರ್ಭದಲ್ಲಿ ನಾನು ಆಡಿರ್ತಕ್ಕಂಥ ಮಾತುಗಳು ನನಗೆ ಅಧಿಕಾರವಿಲ್ಲದ ರೀತಿಯಲ್ಲೂ ಮಾತಾಡಿದ್ದೀನಿ. ಯಾಕೆ ಅಂದರೆ ಸಮಾಜದಲ್ಲಿ ಇವತ್ತು ನಡೀತಾ ಇರತಕ್ಕಂಥ ಪ್ರಕ್ರಿಯೆಗಳು, ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇವತ್ತು ಅಮೇರಿಕಾ ಟ್ರಂಪ್ ಅಣ್ಣ ಮಾಡ್ತಾ ಇರುವಂಥ ಉದ್ದಟತನ, ಇರಾನ್ ಮಾಡ್ತಾ ಇರೋ ಉದ್ದಟತನದಿಂದ ನಮ್ಮ ದೇಶ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಸ್ವಲ್ಪ ಯೋಚನೆ ಮಾಡಿ. ಹೌದು. ಇದಕ್ಕೆ ಮೀರಿ ಉದಾಹರಣೆ ಇಲ್ಲ. ಅವನು ಬಗ್ಗಲ್ಲ, ಇವನು ಬಗ್ಗಲ್ಲ ಅಂದಮೇಲೆ ನಮ್ಗಳ ಕಥೆ ಏನು? ಇಡೀ ವಿಶ್ವವೇ ಕತ್ತೆಯಲ್ಲಿ ಮುಳುಗೋಗುತ್ತೆ ಸ್ವಲ್ಪ ಯಾಮಾರಿದ್ರೆ. ಇನ್ನು ಎಷ್ಟು 100 ವರ್ಷ ಬೇಕೋ ನಮ್ಮ ದೇಶ ಸರಿ ಹೋಗೋದಕ್ಕೆ. ಇಂಥ ಕರ್ಮ ಯಾಕೆ ಬರ್ತಾ ಇದೆ ಅಂದರೆ, ಮಕ್ಕಳನ್ನು ದಯವಿಟ್ಟು ಮನಸ್ಸನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಮಕ್ಕಳನ್ನು ಬೆಳೆಸಿ, ನಿಮ್ಮ ಮನಸ್ಸನ್ನು ಸರಿ ಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ನೀವು ಕರ್ಕೊಂಡೋಗಿ ಜೀವನವನ್ನು. ಇದೆಲ್ಲ ಮಾಡಬೇಕಾದಂಥ ನಿಜವಾದ ಸ್ಥಿತಿ ಯಾವಾಗ ಬರುತ್ತೋ ಅಂತ ನಿಜಕ್ಕೂ ತುಂಬ ಬೇಜಾರಿನ ಸಂಗತಿ ಅನ್ನಿಸ್ತಾ ಇದೆ ನನಗೆ. ಕಾರಣ ಇಷ್ಟೇ, ಮಕ್ಕಳು ದೇವ್ರ ಸಮ ಅಂತ ಹೇಳ್ತೀರಾ. ಚಿಕ್ಕ ಮಕ್ಕಳಲ್ಲಿ ಬೆಳೆಸ್ತಾ ಬೆಳೆಸ್ತಾ ನಿಮ್ಮ ಶತ್ರುಗಳ ಥರ ಬೆಳೆಸ್ತಾ ಇದ್ದೀರಾ. ನಿಮಗೆ ಅವ್ರ ಶತ್ರು, ಅವರಿಗೆ ನೀವು ಶತ್ರುಗಳಾಗಿದ್ದೀರಾ. ಮನೆಯಲ್ಲಿ ನೆಮ್ಮದಿ ಇಲ್ಲ, ನಿಮ್ಮ ಮಾತು ಅವ್ರು ಕೇಳಲ್ಲ. ಇದನ್ನು ಮನೆ ಅಂತಾರ, ಕುಟುಂಬ ಅಂತಾರ. ಯಾವ ಪುರುಷಾರ್ಥಕ್ಕೆ ಸಂಪಾದನೆ ಮಾಡಬೇಕು, ಯಾವ ಪುರುಷಾರ್ಥಕ್ಕೆ ಮಕ್ಕಳನ್ನ ಓದಿಸ್ಬೇಕು, ಬೆಳೆಸಬೇಕು? ಕೂತ್ಕೊಂಡು ಎಲ್ಲೋ ಅಳ್ತೀರಾ, ಯಾರು ತಾವು ಒಪ್ಪಿಸ್ಕೊಂಡು ಅಳ್ತೀರಾ, ಯಾವುದೋ ದೇವ್ರ ಹತ್ರ ಕೂತ್ಕೊಂಡು ಅರ್ಕೆ ಕಟ್ಕೋತೀರಾ. ಇದೆಲ್ಲ ಶಾಪಾರಿ ನಿಮಗೆ. ಇದೆಲ್ಲ ಏನು ವರ್ಕ್ ಆಗಲ್ಲ. ನಿಮ್ಮ ಮಕ್ಕಳನ್ನು ಪ್ರೀತಿಸುವುದನ್ನು ಕಲಿಯೋದು ಇನ್ನೂ ಬೇಕಾದಷ್ಟಿದೆ. ಅವರು ನಿಮ್ಮ ಮುಂದೆ ಎಷ್ಟೇ ವಯಸ್ಸಾದರೂ ಮಕ್ಕಳೇ. ಏನಮ್ಮ? ಹೌದು ಗುರು. 30 ಅಲ್ಲ 50 ವರ್ಷ ಆಗಲಿ, ಅದು ಮಗುನೇ ನಿಮಗೆ. ನೀವು ಮಗು ಥರನೇ ನೋಡಬೇಕೆ ಹೊರತು ಮಗುವನ್ನು ಶತ್ರುವ ರೀತಿಯಲ್ಲಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಬೇಡಿ. ನನ್ನ ಮಗ ಸರಿ ಇಲ್ಲ, ನನ್ನ ಮಗಳು ಸರಿ ಇಲ್ಲ, ನನ್ನ ಮಾತು ಕೇಳ್ತಾ ಇಲ್ಲ. ನಿಮ್ಮ ಮಾತು ಕೇಳೋಕ್ಕೆ ನೀವು ಅವ್ರನ್ನ ಕೇಳಿಲ್ಲ, ಅದಕ್ಕೆ ಅವ್ರು ನಿಮ್ಮ ಮಾತು ಕೇಳ್ತಿಲ್ಲ ಅಂತ ನಿಮ್ಗದು ಗೊತ್ತಿಲ್ಲ. ಪ್ರಯತ್ನ ಮಾಡಿ. ಒಂದು ದಿನದಲ್ಲಿ ಯಾವುದೇ ತಂದೆ ತಾಯಿ ಒಂದು ಮಗುವನ್ನು ಕೂರಿಸ್ಕೊಂಡು ಮಾತಾಡಿ. ಏನಮ್ಮ ಇಷ್ಟ ನಿನಗೆ, ಏನು ಮಾಡಿಕೊಡ್ಲಿ, ಯಾಕೆ ಬೇಜಾರಾಗಿದೆಯಾ, ಏನಾಗಬೇಕು? ಯಾರು ಮಾತಾಡೋಕ್ಕೆ ಪುರ್ಸತ್ತೆ ಇದ್ರಮ್ಮ? ಅವ್ರದ್ದೇ ಅವ್ರಿಗೆ ಹಿಂಸೆ. ಗಂಡನಿಗೆ ಹೊರಗಡೆ ಹೋದರೆ ಪಾಪ ಸಂಪಾದನೆ ಮಾಡಬೇಕು, ಪಾಪ ಅವ್ರ ಕಷ್ಟ. ಇನ್ನು ಹೆಣ್ಣಿಗೆ ಮನೇಲಿ ಏನಿಯೋ ಸರ್ವ್ ಮಾಡಿ ಅಡುಗೆ ಮಾಡಬೇಕು, ಅದು ಅವ್ರ ಕಷ್ಟ. ಇನ್ನು ಮಕ್ಕಳು ಇವರಿಬ್ಬರು ಮುಖ ನೋಡಿ ಅವರೇ ಸೋತೋಗ್ಬಿಡ್ತಾರೆ. ಇವರು ಫುಲ್ ಟೆನ್ಷನ್, ಅವ್ರಿಗೆ ಮಾತಾಡ್ಸೋದೇ ಬೇಡ. ಸೊ ಹಾಗಾಗಿ ಮದುವೆಗೆ ಎಲ್ಲರಿಗೆ ಆಸೆ ಬರುತ್ತೆ. ಅದಕ್ಕೆ ಮಧ್ಯ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ ನೋಡಪ್ಪ. ಯಾರಿಗೆ? ಮಂತ್ರವಾದಿಗಳಿಗೆ, ಶಾಸ್ತ್ರ ಹೇಳೋರಿಗೆ ಸೂಪರ್. ಕಾಯ್ತಾ ಇರ್ತಾರೆ ಅವರು, ಲಾಭ ಕತ್ತಿಟ್ಕೊಂಡ್ಬಿಡ್ತಾರೆ. ಮದುವೆ ಆಯ್ತಾ ಇಲ್ಲ? ಹಾಂ ಆಯಿತು, ಬಾ ಶಾಂತಿ ಮಾಡಿಸು. ಅದು ಅವ್ರ ಜೇಬಿಗೆ ಶಾಂತಿ, ನಿಮಗೆ ಶಾಂತಿ ಆಗಲ್ಲ. ಜೇಬಿಗೆ ಶಾಂತಿ ಆಗುತ್ತೆ, ಮಾಡಿಸಿ. ಇಷ್ಟು ಓಪನ್ ಆಗಿ ನಾನು ಹೇಳ್ತಾ ಇರ್ತಕ್ಕಂಥ ವಿಷಯ ಯಾಕೆ ಅಂತಂದರೆ, ಅವ್ರು ನಿಮ್ಮನ್ನು ಕರೆಯಲ್ಲ, ನೀವೇ ಹುಡ್ಕೊಂಡು ಹೋಗ್ತೀರಾ. ಒಳ್ಳೆ ಶಾಸ್ತ್ರ ಯಾರು ಹೇಳ್ತಾರೆ? ಒಳ್ಳೆ ಶಾಸ್ತ್ರ. ಅದಕ್ಕೆ ಸತ್ಯವಾದ ವಿಚಾರ ಸಾಕಷ್ಟು ಸಲ ಹೇಳ್ತಕ್ಕಂಥ ವಿಷಯಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಶಾಸ್ತ್ರ ಅಂತಕ್ಕಂತಹ ಒಂದು ವಿಚಾರಕ್ಕೆ ಹೋದರೆ ಅಮ್ಮ, ಈ ಶಾಸ್ತ್ರ ಕೇಳ್ತೀನಿ ಅಂತಲ್ಲಮ್ಮ, ದೇಹದ ಚಿತ್ರಣವನ್ನು ನಾವು ಗಮನಿಸ್ಕೋಬೇಕು. ಹೇಳೋರು ದೇಹದ ಚಿತ್ರಣವನ್ನು ಹೇಳ್ಕೊಳ್ಬೇಕು, ಶಾಸ್ತ್ರ ಹೇಳೋರು. ಕೇಳೋರು ಕೂಡ ಅದನ್ನು ತಿಳ್ಕೋಬೇಕು. ಇಲ್ಲಿ ಶಾಸ್ತ್ರ ಅಂದರೆ ಹೆಸರು ಬಲ ಹೊಂದಾಣಿಕೆಗೆ ಶಾಸ್ತ್ರ ಅಂತ ಅನ್ಕೊಂಬಿಟ್ಟಿದ್ದೀವಿ ನಾವು. ಮದುವೆ ಆಯ್ತಾ ಇಲ್ಲ, ಶಾಸ್ತ್ರ. ಮದುವೆ ಯಾವಾಗ ಮಾಡಬೇಕು, ಶಾಸ್ತ್ರ. ಮಗುಗೆ ಏನು ಹೆಸರಿಡಬೇಕು, ಶಾಸ್ತ್ರ. ಎಲ್ಲ ಬರೀ ನಿಮ್ಮ ಅನುಕೂಲಕ್ಕೆ ಶಾಸ್ತ್ರ. ಅದು ಆ ನಿಜವಾದ ಶಾಸ್ತ್ರ ಅಲ್ಲ. ಅದು ನೀವು ತಿಳ್ಕೊಂಡಿರ್ತಕ್ಕಂಥ ವಿಚಾರದಲ್ಲಿ ಡೂಪ್ಲಿಕೇಟ್ ಅಂತ ಹೇಳ್ಬೇಕಾಗತ್ತೆ. ಶಾಸ್ತ್ರದ ಅನ್ವಯ ಏನು ಅಂದರೆ,
ದೇಹವನ್ನು ಗುರುತಿಸ್ತಕ್ಕಂಥದ್ದು. ಅದಕ್ಕೆ ಉಪನಿಷತ್ ಅಂತ ಒಂದು ಪದವನ್ನು ಬಳಸ್ತೀವಿ. ಉಪನಿಷತ್ ಅಂತಕ್ಕಂಥದ್ದು ವೇದ ಅಂತಕ್ಕಂಥದ್ದಕ್ಕೆ ಎರಡು ವಿಚಾರ ಬೇಕಾಗತ್ತೆ. ವೇದ ಎಂದರೇನು? ನಮ್ಮ ಬಾಯಲ್ಲಿ ಬರ್ತಕ್ಕಂತಹ ಮಾತು ವೇದ. ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಗುಣಗಳನ್ನು ಕಣ್ಣು ಏನು ಮಾಡುತ್ತೆ, ಕಿವಿ ಏನು ಮಾಡುತ್ತೆ, ಅಯ್ಯೋ ಕಣ್ಣೇನು ಮಾಡುತ್ತೆ ನೋಡ್ತದೆ, ಕಿವಿ ಕೇಳಿಸ್ಕೊಳ್ಳೋದು ನಮ್ಗೆ ಗೊತ್ತಿಲ್ವಾ ಅಂತಾರೆ ಅಲ್ಲೇನಮ್ಮ. ಈಗ ಹಾಗಿದ್ದ ಮೇಲೆ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಮಗು ಕರ್ಕೊಂಡೋಗಿ ಟೆಸ್ಟಿಂಗ್ ಮಾಡಿ ಗ್ಲಾಸ್ ಕೊಡಿಸ್ತಾರೆ. ಸರಿನಾ ಇದು? ಕಣ್ಣು ನೋಡಕ್ಕಿರೋದು ಅಂತ ಹೇಳ್ತೀಯಲ್ಲ, ಕಣ್ಣು ಮಂಕು ಅಂತ ಹೇಳಿದ್ಮೇಲೆ ಡಾಕ್ಟ್ರು ಏನು ಮಾಡ್ತೀರ, ನೀವು ಕನ್ನಡಕ ಕೊಡಿಸ್ತೀರಾ, ಸರಿನಾ? ಅಂದರೆ ಮೆದುಳಿಗೆ ಕನೆಕ್ಟಿವಿಟಿ ಇರ್ತಕ್ಕಂಥ ಕಣ್ಣು ಹಾಳಾಗಿದೆ. ಅಪ್ಪನೂ ಇದ್ರ ಬಗ್ಗೆ ಪ್ರಯುಕ್ತಿ ಸರಿ ಇಲ್ಲ, ಸೂಕ್ತ ಇಲ್ಲ, ಅಮ್ಮನೂ ಸರಿ ಇಲ್ಲ. ಇದು ಮೆದುಳಿಗೆ ಸಂಬಂಧಪಟ್ಟಂಥ ಹಿಂಸೆಯಿಂದ ಆ ಮಗುವಿಗೆ ದೃಷ್ಟಿದೋಷ ಬಂದಿದೆ. ಇಲ್ಲ, ತಗೊಂಡೋಗಿ ಏನು ಮಾಡೋ ಸ್ವಾಮಿ, ದೂರದ ಕಾಣಲ್ವಂತೆ, ಬೋರ್ಡ್ ಮೇಲೆ ಬರೆಯೋದು ಕಾಣಲ್ವಂತೆ, ಕನ್ನಡಕ ಕೊಡಿಸ್ಬಿಡ್ತಾರೆ. ಆದರೆ ನೀವು ದೇಹದ ಪರಿಚಯನೇ ಇಲ್ಲದೆ ದೇಹದ ಯಾವುದೇ ಭಾಗದ ಪರಿಚಯವನ್ನು ಯಾವ ತಂದೆ ತಾಯಿ ಮಕ್ಕಳಿಗೆ ಹೇಳ್ಕೊಡ್ತಾರಮ್ಮ? ಇಲ್ಲ ಗುರುಗಳೇ. ಹೋಗ್ಲಿ ಸ್ಕೂಲಲ್ಲಾದರೂ ಕೂಡ ಹೇಳ್ಕೊಡ್ತಾರಾ? ಇಲ್ಲ. ಮತ್ತು ಹಾಗಿದ್ದ ಮೇಲೆ ದೇಹದ ಪರಿಚಯವೇ ಇಲ್ಲದ ಮೇಲೆ ಇವತ್ತು ಅದಕ್ಕೆ ಜಡೆ ವಿಷಯ ಹೇಳಿದ್ದು. ಒಂದೇ ಒಂದು ಸಿಂಗಲ್ ಜಡೆ, ಎಷ್ಟು ಸರಳವಾಗಿ ಹೇಳ್ತೀವಿ ನಾವು, ಒಂದು ಜಡೆ ಇಡೀ ದೇಹವನ್ನು ಕಂಪನ ಬರೆಸ್ಬಿಡುತ್ತೆ, ಶಕ್ತಿ ಕೊಡುತ್ತೆ, ಖುಷಿ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ. ಇವತ್ತು ನಿಮ್ಮ ಮಕ್ಕಳಲ್ಲಿ ಜಡೆ ಇಟ್ಟಿದ್ದೀರಾ ನೋಡ್ಕೊಳ್ಳಿ, ನಿಮ್ಮ ಮಾತು ಕೇಳ್ತಾರ ನೋಡ್ಕೊಳ್ಳಿ. ಯಾಕೆ ಅಂದರೆ ಚಂಚಲವಾದ ಮನಸ್ಥಿತಿ, ಹುಚ್ಚು ಮನಸ್ಥಿತಿ. ಕಾರಣ ತಲೆಯನ್ನು ಬಿಚ್ಚಿದಾಗ ಎಷ್ಟೋ ಜನ ಹಿರಿಯರು ಬೈತಿದ್ರು, ತಲೆ ಬಿಚ್ಚಿದ್ರೆ ಮನೆ ಉದ್ಧಾರ ಆಗಲ್ಲ ಅಂತ. ಎಲ್ಲ ಟೈಮಲ್ಲೂ ಹಿಂಗಂತಿರ್ತಾರೆ, ಎಲ್ಲ ಟೈಮಲ್ಲೂ ಹಿಂಗಂತಿರ್ತಾರೆ. ಏನು ಮಾಡಬೇಕೋ ಭಗವಂತನಿಗೆ ಗೊತ್ತು. ಅದಕ್ಕೆ ಯಾವುದು ಎಲ್ಲೂ ಉದ್ಧಾರ ಆಗ್ತಾ ಇಲ್ಲ. ಎಷ್ಟು ಜನಕ್ಕೆ ಬೇಜಾರಾಗುತ್ತೋ ನಂಗೆ ಗೊತ್ತಿಲ್ಲ. ಮಕ್ಕಳಿಗೆ ಜಡೆ ಅಂತಕ್ಕಂಥದ್ದನ್ನು ದಯವಿಟ್ಟು ಆಸ್ತಿಯನ್ನಾಗಿ ಮಾಡ್ತಕ್ಕಂಥ ಹೆಣ್ಣು ತಾಯಿ ತಂದೆಗಳಿಗೆ ಒಂದು ದೊಡ್ಡ ಸಲ್ಯೂಟ್. ಆ ಮಕ್ಕಳ ಭವಿಷ್ಯವನ್ನು ನೀವು ಬರಿತಾ ಇದ್ದೀರಾ ಅಂತ ಅರ್ಥ ಆಗುತ್ತೆ. ನೀವು ಓದಿಸ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಮಕ್ಕಳ ಜಡೆಯಲ್ಲಿ ಎಷ್ಟು ರಹಸ್ಯ ಇದೆ ಅಂತ ಇವತ್ತು ಕಾರ್ಯಕ್ರಮನ 5 ಸಲ ತೆಗೆದು ನೋಡಿ, ವಿಡಿಯೋ ಬಿಚ್ಚಿ ನೋಡಿ, ಎಷ್ಟು ಸತ್ಯ ಇದೆ. ದೇಹದಲ್ಲಿ ಏನೆಲ್ಲ ರಿಪೇರಿ ಮಾಡುತ್ತೆ ಆ ಜಡೆ, ಅಂಥದ್ದನ್ನೇ ಕಟ್ ಮಾಡಿಬಿಟ್ರೆ ಯಾರು ಕೂತ್ಕೊಂಡ್ರು ಬೆನ್ನೋವು, ಸೊಂಟ ನೋವು, ತಲೆನೋವು, ಇದೆಲ್ಲದ ಮನೆ ಯಾವುದೇ ನೋಡ್ಕೊಳ್ಳಿ. ಅದೇ ಜಡೆ ಇದ್ದರೆ ಇದಕ್ಕೆಲ್ಲ ಮೆಡಿಸಿನ್ ಸಿಕ್ತಿತ್ತಾ? ಇನ್ನು ಗಂಡಸ್ರದ್ದು ಏನಿರಬೇಕಿತ್ತು ಅಂತ ಎಷ್ಟೋ ಜನಕ್ಕೆ ಅಂತಾರೆ, ಅದು ಹೆಂಗಸ್ರು ಮಾತ್ರನಾ ಅಂತ. ಅದನ್ನು ಹೇಳೋಣ, ಅವ್ರದ್ದು ಏನು ವೀಕ್ ಐತೆ ಅಂತ. ಆದರೆ ಇಷ್ಟು ಸತ್ಯ ಇವತ್ತು ತಿಳ್ಕೊಂಡಿದ್ದೀರಾ. ಎಲ್ಲರೂ ಆದಷ್ಟು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಪ್ರಶ್ನೆಗಳಿಗೆ ಹಾಗೆ ನಮ್ಮ ವೀಕ್ಷಕರ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನೋಡಿದಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 9513393251, 91082588834.